Very good evening, students. Welcome to the physics class through the teacher app. ನೋಡಿ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ವಿ, ವಿ ಹ್ಯಾಡ್ ಡನ್ ಲಾಟ್ ಆಫ್ ಥಿಂಗ್ಸ್ ಲೈಕ್ 5 ಮಾರ್ಕ್ಸ್ ಕ್ವಶನ್ಸನ್ನು ಮಾಡ್ಕೊಂಡ್ವಿ, ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜೊತೆಗೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾ ಹೋದ್ವಿ. ಬಟ್ ಇವತ್ತು ಮಾಡುವಂತಹ ಪ್ರೋಗ್ರಾಮ್ ಏನಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ಆಫ್ ದಿಸ್ ರೀಸನ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್. ಇನ್ನೇನಿನ್ನು ಇವತ್ತಾಗಲೇ 27ನೇ ತಾರೀಕು 29ನೇ ತಾರೀಕಿಂದ ಯು ವಿಲ್ ಬಿ ಸ್ಟಾರ್ಟಿಂಗ್ ಯುವರ್ ಎಕ್ಸಾಮಿನೇಷನ್ಸ್. ಬಟ್ ಇಂಪಾರ್ಟೆಂಟಾಗಿ ಕ್ವಶನ್ಸು ಇಂಥದ್ದು ಬಂದೇ ಬರುತ್ತೆ. ಈ ಥರದ್ದನ್ನು ಓದ್ಕೊಂಡ್ರೆ ನನಗೆ ಒಂದು ಫಿಸಿಕ್ಸಲ್ಲಿ ಯಾವುದೇ ಥರದ ತೊಂದರೆ ಇಲ್ಲದೆ ಐ ಕ್ಯಾನ್ ಸ್ಕೋರ್ ಎ ಗುಡ್ 1 ಅನ್ನೋದಕ್ಕೆ ವಿ ಆರ್ ಗೋಯಿಂಗ್ ಟು ಟಾಕ್ ಟುಡೇ. ಫೈನ್. ಸೊ ಮಿಸ್ ಮಾಡ್ಕೋಬೇಡಿ ಕ್ಲಾಸ್ನ ಯಾವುದೇ ಕಾರಣಕ್ಕೂ. ಐ ಆಮ್ ಗೋಯಿಂಗ್ ಟು ಗಿವ್ ಯು 100% ಶ್ಯೂರ್ ಕ್ವಶನ್ಸ್. ಅಂದರೆ ಇದ್ದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಈ ಕ್ವಶನ್ಸನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಸ್ಕೋರ್ ರಿಗಾರ್ಡಿಂಗ್ ದ ಚಾಪ್ಟರ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೀಲ್ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಓಕೆ, ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಎಸ್, ಎಲ್ರಿಗೂ ಗುಡ್ ಈವ್ನಿಂಗ್. ರವಿಕುಮಾರ್, ಗುರುರಾಜ್, ರಾಜ್, ಪುಣ್ಯವತಿ, ನಿಹಾರಿಕಾ, ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ವಿ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಅಬೌಟ್ ಎವ್ರಿಥಿಂಗ್. ನಾನು ಮೇಜರಾಗಿ ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಕ್ವಶನ್ಸಿನ ಮೇಲೆ. ಸೊ 2 ಮಾರ್ಕ್ ಏಕೆಂದರೆ MCQs ಆಲ್ರೆಡಿ ಒಂದ್ಸಲ ಆಗಿದೆ. MCQs ಫಿಲ್ ಅಪ್ ದ ಬ್ಲಾಂಕ್ಸ್, ಯು ಕ್ಯಾನ್ ಟೇಕ್ ಕೇರ್ ಅಬೌಟ್ ಇಟ್. ಬಟ್ ಇದರಲ್ಲಿ ಕಾನ್ಫಿಡೆನ್ಸ್ ಸಿಕ್ಬಿಟ್ರೆ ನೋಡಿ, ದಿಸ್ ಈಸ್ ದ ಓನ್ಲಿ ಸಬ್ಜೆಕ್ಟ್ or this is the only exam in your lifetime where you are going to get more number of choices than the number of questions almost you need to appear. ಹೇಗೆ ಅಂತ ಕೇಳಿದ್ರೆ ನೋಡಿ, you will be having how many questions? ಟೋಟಲ್ ಪೇಪರ್ ಸೆಟ್ ಆಗುವಂಥದ್ದು 115 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗುತ್ತೆ ಫಿಸಿಕ್ಸಲ್ಲಿ, ರೈಟ್? ಸೊ 115 ಮಾರ್ಕ್ಸ್ ನೀವು ಬರೆಯೋ ಅಂಥದ್ದು ಬರೀ 70 ಮಾರ್ಕ್ಸಿಗೆ ಮಾತ್ರ. ಅಲ್ಲಿಗೆ ಯು ವಿಲ್ ಬಿ ಲೆಫ್ಟ್ ವಿತ್ 45 ಮಾರ್ಕ್ಸ್ ಅಷ್ಟು ಚಾಯ್ಸ್ ಇರುತ್ತೆ. ಹಾಗಾಗಿ ಸೊ ಸ್ಟಿಲ್ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಡೀಲ್ ವಿತ್ ದ ಸಬ್ಜೆಕ್ಟ್. ಈಸಿಯಾಗಿ ಸ್ಕೋರ್ ಮಾಡಬಹುದು. ಯಾವುದೇ ತೊಂದರೆ ಇಲ್ಲದೆ ಫಿಸಿಕ್ಸನ್ನು ಡೀಲ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಅಥವಾ ಈ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಹಾಗಾಗಿ ನಾವು ವಾಟ್ ಐ ನೀಡ್ ಟು ಡೂ ಅನ್ನೋದಾದರೆ ಸಾಕಷ್ಟಲ್ಲಿ ನಾನು ಹೇಳಿದ್ದೀನಿ. ಬಟ್ ಫೈನಲ್ ಪ್ರಿಪರೇಷನ್ ಅಂತಂದಾಗ ಸರ್ಟನ್ ಥಿಂಗ್ಸ್ ವಿಚ್ ಯು ನೀಡ್ ಟು ಟೇಕ್ ಕೇರ್ ವಿಚ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸಿ, ವರ್ಕ್ ಸ್ಮಾರ್ಟ್ ಅಂತ ಮುಂಚೆಯಿಂದನೂ ಹೇಳ್ಕೊಂಬರ್ತಾ ಇದ್ದೀವಿ, ಇನ್ನೂ ಕಾಲ ಮಿಂಚಿಲ್ಲ. ವರ್ಕ್ ಸ್ಮಾರ್ಟ್, ಚೂಸ್ ದ ಕ್ವಶನ್ಸ್ ಕೇರ್ಫುಲಿ. ಯಾವ್ಯಾವ ಕ್ವಶನ್ನು ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಗೊತ್ತಿರುತ್ತೆ. ಆ ಕ್ವಶನ್ಸನ್ನು ಅಲ್ಲಿಂದ ಮಾತ್ರ ನಾನು ತಗೊಂಡು ಓದ್ತಾ ಹೋಗ್ತೀನಿ. ಈಸಿಲಿ ಯು ಕ್ಯಾನ್ ಗೆಟ್ ಇಟ್ ಡನ್ ವಿತೌಟ್ ಎನಿ ಕನ್ಫ್ಯೂಷನ್. ಯು ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಹಾಗಾದರೆ ನೆಕ್ಸ್ಟ್ ಇನ್ನೇನು ಕ್ಲಾಸ್ಗಳಲ್ಲಿ ನಾವು ನೋಡ್ತೀವಿ, ಈ ಕ್ಲಾಸಲ್ಲಿ ಇವಾಗ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ದ ಶ್ಯೂರ್ ಕ್ವಶನ್ಸ್ ಆಫ್ 2 and 3 marks as well as 5 marks. ಸೊ ಕಮಿಂಗ್ ಟು ದ 2 and 3 marks ಕ್ವಶನ್, ನಿಮಗಾಗಲೇ ಗೊತ್ತಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದ ಪ್ರಾಬ್ಲಮ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ದ ಪ್ರಾಬಬಿಲಿಟಿ ಆಫ್ ಕಮಿಂಗ್ ಪ್ರಾಬ್ಲಮ್ ಫ್ರಮ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಈಸ್ ಮೋರ್. ಸೊ ಹಾಗಾಗಿ 5 ಮಾರ್ಕ್ಸ್ ಕ್ವಶನ್ನು ಈ ಚಾಪ್ಟರಿಂದ ಕೇಳೋದಿಲ್ಲ ಅಂತ ಆಸ್ ಆಫ್ ನೌ, ರೈಟ್? ಸೊ ಹಾಗಾಗಿ ಸೆಕೆಂಡ್ ಚಾಪ್ಟರಿಂದ ನನಗೆ ಥಿಯರಿ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ. ಫಸ್ಟ್ ಚಾಪ್ಟರಿಂದ 5 ಮಾರ್ಕ್ಸ್ ಬರದೇ ಇರೋದ್ರಿಂದ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟ್ಲಿ ಐ ವಿಲ್ ಸ್ವಿಚ್ ಆನ್ ಟು ದ ಥಿಂಗ್ಸ್. ದ ಫಸ್ಟ್ ಕ್ವಶನ್ ವಿಚ್ ಕಮ್ಸ್ which might appear in the 2 and 3 marks section is state and explain Coulomb's law. ಇದನ್ನು 2 ಮಾರ್ಕ್ಸಿಗೆ ಬೇಕಾದರೂ ಕೇಳಬಹುದು, 3 ಮಾರ್ಕ್ಸಿಗೆ ಬೇಕಾದರೂ ಕೇಳಬಹುದು. 2 ಮಾರ್ಕ್ಸಿಗೆ ಕೇಳಿದಾಗ ಹೌ ದ ಡಿವಿಷನ್ ಗೋಸ್ ಅಂದರೆ, ದ ಸ್ಟೇಟ್ಮೆಂಟ್ ವಿಲ್ ಫೆಚ್ ಯು 1 ಮಾರ್ಕ್. ಸ್ಟೇಟ್ಮೆಂಟ್ 1 ಮಾರ್ಕಿಗಿರುತ್ತೆ. ಆ್ಯಂಡ್ ಎಕ್ಸ್ಪ್ಲನೇಷನ್ ಬರೆದು ಈಕ್ವೇಷನ್ ಬರೀತಿರಲ್ಲ, F = 1/4πε0 Q1 Q2/r² ಅಂತ ಬರೆದು ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಅದಕ್ಕೆ 1 ಮಾರ್ಕ್ ಇರುತ್ತೆ ಅಷ್ಟೇ. ಈಗ ಇದೇ ಕ್ವಶನನ್ನು ಏನಾದ್ರು 3 ಮಾರ್ಕ್ಸಿಗೆ ಕೇಳಿದ್ರೆ
ಡಯಾಗ್ರಾಮನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ದ ಡೈರೆಕ್ಷನ್ಸ್ ಇನ್ ದ ಡಯಾಗ್ರಾಮನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ಸೊ ಶ್ರೇಯಾ ಹ್ಯಾಸ್ ಆಸ್ಡ್ 90% ನ್ಯೂಮರಿಕಲ್ಸ್. ಫಸ್ಟ್ ಚಾಪ್ಟರಿಂದ ಬರುತ್ತೆ ಅಲ್ವಾ, ಸೆಕೆಂಡ್ ಚಾಪ್ಟರಿಂದ ಬರಲ್ವಾ ಅಂತ ಕೇಳಿದರೆ, ಆಸ್ ಆಫ್ ನೌ ದ ಇನ್ಫಾರ್ಮೇಶನ್ ವಾಟ್ ವಿ ಹ್ಯಾವ್, ಇಟ್ ಸೇಸ್ ದಟ್ ಯಸ್ ನ್ಯೂಮರಿಕಲ್ ಫ್ರಮ್ ಫಸ್ಟ್ ಚಾಪ್ಟರ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಇಂದ ನನಗೆ ನ್ಯೂಮರಿಕಲ್ ಬರುತ್ತೆ ಅಂತ ಹೇಳಿದ್ದಾರೆ. nth ಮೊಮೆಂಟಲ್ಲಿ ಏನಾದ್ರು ಚೇಂಜಸ್ ಆದರೆ ಅದನ್ನು ಗೊತ್ತಾದ ತಕ್ಷಣ ನಾವು ತಿಳಿಸ್ತೀವಿ. ಬಟ್ ಆಸ್ ಆಫ್ ನೌ ಫಸ್ಟ್ ಚಾಪ್ಟರ್ ಇಂದ ನ್ಯೂಮರಿಕಲ್, ಸೆಕೆಂಡ್ ಚಾಪ್ಟರ್ ಇಂದ ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸ್ ಇಂದ ದೇರ್ ವಿಲ್ ಬಿ 5 mark ಕ್ವಶನ್ ಅಂತ ಹೇಳಿದ್ದಾರೆ. ಓಕೆ, ನೌ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಒನ್ಸ್ ಅಗೇನ್ 2 ಮಾರ್ಕ್ಸಿಗೆ ಬೇಕಾದರೂ ಕೇಳಬಹುದು, 3 ಮಾರ್ಕ್ಸಿಗೆ ಬೇಕಾದರೂ ಕೇಳಬಹುದು. ರೈಟ್, ಸೊ 2 ಮಾರ್ಕ್ಸಿಗೆ ಕೇಳಿದಾಗ ನಾನು ಮಿನಿಮಮ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಇಫ್ ದೇ ಆಸ್ ದಿಸ್ ಫಾರ್ 2 ಮಾರ್ಕ್ಸಿಗೆ ಕೇಳಿದ್ರೆ ಐ ಆಮ್ ಗೋಯಿಂಗ್ ಟು ಗಿವ್ 2 ಪ್ರಾಪರ್ಟೀಸ್. 2 ಪ್ರಾಪರ್ಟಿನ ಬರೀತೀನಿ. ಯಾವ 2 ಪ್ರಾಪರ್ಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ನೋ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ intersect each other. Electric field lines will be always normal to the surface. ಇದು 2 ಪ್ರಾಪರ್ಟಿ ಆಯಿತು. 3 ಮಾರ್ಕ್ಸಿಗೆ ಏನಾರು ಕೇಳಿದ್ರೆ ಈವನ್ ವಿ ವಿಲ್ ಹ್ಯಾವ್ ಅನದರ್ ಪ್ರಾಪರ್ಟಿನೂ ಸೇರಿಸ್ಬೇಕಾಗತ್ತೆ. 3 ಪ್ರಾಪರ್ಟೀಸ್ನ ಸೇರಿಸಿದ್ರೆ 3 ಮಾರ್ಕ್ಸಿನ ಕ್ವಶನ್ನು ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಚಾಪ್ಟರ್ ಇಟ್ ಸೆಲ್ಫ್, ನೋಡಿ ಇಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ನಾನು ಒಂದೇ ಕ್ವಶನಲ್ಲಿ ಹಾಕಿದ್ದೀನಿ. ಅದರಲ್ಲಿ 3 ಸಬ್ ಕ್ವಶನ್ಸ್ ಬರುತ್ತೆ, ಬಟ್ ನಾನು ಅದನ್ನ ಒಂದೇ ಕ್ವಶನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮ್, ಇಲ್ಲಿಗೆ ಕಟ್ ಮಾಡ್ಕೋತೀನಿ ನಾನು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮ್ ಈಸ್ ಫಾರ್ 2 ಮಾರ್ಕ್ಸ್, 3 ಮಾರ್ಕ್ಸಿಗೆ ಕೇಳಲ್ಲ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮ್, ಇಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. It is the total electric flux on a closed surface is equal to 1 over epsilon naught times the total charge enclosing the surface. ಇದಕ್ಕೆ 1 ಮಾರ್ಕ್ ಇರುತ್ತೆ. ಆ್ಯಂಡ್ ಎಕ್ಸ್ಪ್ರೆಷನ್ phi equal to 1 by epsilon naught q ಏನು ಬರೀತೀರಾ ಅದಕ್ಕೆ 1 ಮಾರ್ಕ್ ಇರುತ್ತೆ. ಇದು 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಕೇಳೋದಲ್ಲ. ಹಾಗಾದರೆ 3 ಮಾರ್ಕ್ಸಿಗೆ ಏನು ಕೇಳ್ತಾರೆ ಅಂತಂದರೆ, ಯು ಹ್ಯಾವ್ 3 ಅಪ್ಲಿಕೇಶನ್ಸ್ ಆಫ್ ಇಟ್. ಈ 3ರಲ್ಲಿ ಒಂದು ಅಪ್ಲಿಕೇಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಐ ಆಮ್ ಸ್ಟ್ರೆಸ್ಸಿಂಗ್ ಇಟ್ ಔಟ್. ಈ 3 ಅಪ್ಲಿಕೇಶನಲ್ಲಿ ಫಸ್ಟ್ 2 ಅಪ್ಲಿಕೇಶನ್ ಪ್ರಾಬಬಿಲಿಟಿ ಈಸ್ ಮೋರ್ ಕಂಪೇರ್ಡ್ ಟು ದಟ್ ಆಫ್ ದ ಥರ್ಡ್ ಅಪ್ಲಿಕೇಶನ್. ಯಾವುದು? ಇನ್ಫೈನೈಟ್ಲಿ ಚಾರ್ಜ್ಡ್ ವಯರ್, ಇನ್ನೊಂದು ಶೀಟು, ಇನ್ನೊಂದು ಸ್ಪೆರಿಕಲ್ ಶೆಲ್. ಸೊ ಇದರಲ್ಲಿ ದ ಪ್ರಾಬಬಿಲಿಟಿ ಈಸ್ ಮೋರ್ ಟುವರ್ಡ್ಸ್ ವಯರ್ ಆ್ಯಂಡ್ ಶೀಟ್. 3 ಮಾರ್ಕ್ಸಿಗೆ ಕೇಳಬಹುದು. ವಾಟ್ ಯೂಸಿಂಗ್ ಗಾಸ್ ಥಿಯರಮ್ obtain the expression for electric field ನಿಯರ್ ಎ ಇನ್ಫೈನೈಟ್ಲಿ ಚಾರ್ಜ್ಡ್ ವಯರ್ ಅಂತ. ಎಸ್, ನನಗೆ ಚಾಟ್ ಬಾಕ್ಸಲ್ಲಿ ತುಂಬ ಜನ ರಿಪ್ಲೈ ಮಾಡ್ತಾ ಇದ್ದೀರಾ, ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ತಾರಲ್ವಾ ಅಂತ. ಎಸ್, ಆಸ್ ಆಫ್ ನೌ ವಾಟ್ ದ ಇನ್ಫಾರ್ಮೇಷನ್ ವಿ ಡೂ ಹ್ಯಾವ್ ಈಸ್ ದಿಸ್ ಮಚ್. ದೇ ಹ್ಯಾವ್ ಟು ಫಾಲೋ ದ ಬ್ಲೂ ಪ್ರಿಂಟ್. ಮಾಡೆಲ್ ಪೇಪರ್ ಅಂತ ಏನು ಕೊಟ್ಟಿದ್ದಾರೆ ನಮ್ಮ PU ಬೋರ್ಡ್ನವರು, ಅದೇ ಥರ ಬ್ಲೂ ಪ್ರಿಂಟ್ ಫಾಲೋ ಆಗುತ್ತೆ ಅಂತ ಹೇಳಿದ್ದಾರೆ ಆಸ್ ಆಫ್ ನೌ. ಏನಾರೋ ಕೊನೆಯ ಮೂಮೆಂಟಲ್ಲಿ ಚೇಂಜ್ ಆಗಿದ್ದರೆ ನಮ್ಮ ತನಕ ಇನ್ಫಾರ್ಮೇಷನ್ ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಪಾಸ್ ಇಟ್ ಆನ್ ಟು ಯು. ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ 2 ಮಾರ್ಕ್ಸಿಂದು ಒಂದು ಕ್ವಶನ್ ಬೇಕಾದ್ರೆ ಬರಬಹುದು, ಅಥವಾ 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರಬಹುದು. ಯಾಕೆಂದರೆ 1 ಮಾರ್ಕಿಂದ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ನಾವು ವೆನ್ ಕಮ್ಸ್ ಟು ದ ಪೋರ್ಷನ್ ಆಫ್ ದ ವಯರ್ ಅಥವಾ ಶೀಟ್ ಅಥವಾ ಸ್ಪಿಯರ್ ಮೀನ್ಸ್ ಶೆಲ್ಲಿಗೆ ಬಂದರೆ ನಾನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ, ಡಯಾಗ್ರಾಮ್ ಈಸ್ ಎ ಮಸ್ಟ್. ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಮಿಸ್ ಮಾಡ್ತೀರಾ? ಡಯಾಗ್ರಾಮಲ್ಲಿ ಚಾರ್ಜಸ್ನ ಕ್ಲೀನಾಗಿ ಮೆನ್ಷನ್ ಮಾಡಬೇಕು. ಡಯಾಗ್ರಾಮಲ್ಲಿ ಚಾರ್ಜಸ್ನ ಕ್ಲೀನಾಗಿ ಮೆನ್ಷನ್ ಮಾಡ್ತೀರಾ. ಪೊಸಿಷನ್ ಆಫ್ ದ ಪಾರ್ಟಿಕಲ್ನ ಕ್ಲೀನಾಗಿ ಮೆನ್ಷನ್ ಮಾಡಿ, ಎಲ್ಲಿ ನಿಂತು ನಾನು ನೋಡ್ತಾ ಇದ್ದೀನಿ ಅಂತ ಯು ಆರ್ ಗೋಯಿಂಗ್ ಟು ಟೆಲ್. ಅದಾದಮೇಲೆ ಯು ಆರ್ ಗೋಯಿಂಗ್ ಟು ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಎಸ್, ರಾಜ್ ಹ್ಯಾಸ್ ಆಸ್ಕ್ಡ್ ಸರ್, ಹಾಗಾದರೆ ಆಕ್ಸಿಯಲ್ ಲೈನ್, ಇಕ್ವಿಟೋರಿಯಲ್ ಲೈನ್ ಕೇಳಲ್ವಾ ಅಂತ ಕೇಳಿದರೆ, ಆಕ್ಸಿಯಲ್ ಲೈನ್, ಇಕ್ವಿಟೋರಿಯಲ್ ಲೈನ್ ಆ್ಯಕ್ಚುಲಿ 5 ಮಾರ್ಕ್ಸಿನ ಕ್ವಶನ್ಸ್ ರಾಜ್. ಆ 5 ಮಾರ್ಕ್ಸಿನ ಕ್ವಶನ್ನು ಈ ಚಾಪ್ಟರಿಂದ ಬರೋದಿಲ್ಲ ಅಂತ ಹೇಳಿದ್ದಾರೆ. ಒನ್ಸ್ ಅಗೈನ್ 5 ಮಾರ್ಕ್ಸ್ ಪ್ರಾಬ್ಲಮ್ ಬರೋದ್ರಿಂದ 5 ಮಾರ್ಕ್ಸ್ ಕ್ವಶನ್ನ ಕೇಳೋ ಸಾಧ್ಯತೆ ಇಲ್ಲ ಈ ಚಾಪ್ಟರಿಂದ. ಹಾಗಾಗಿ ಓದಲೇಬೇಡಿ ಅಂತ ನಾನು ಹೇಳೋದಿಲ್ಲ, ಅದನ್ನು ಓದ್ಕೊಳ್ಳಿ. ಬಟ್ ಫಸ್ಟ್ ಪ್ರಿಫರೆನ್ಸ್ನ ನಾವು ಈ ಕ್ವಶನ್ಸಿಗೆ ಕೊಟ್ಟರೆ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್. ಇದರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಈ ಸಲ ಅರೌಂಡ್ 10 to 15% ಆಫ್ ದ ಪೇಪರ್
ಹಾಟ್ಸ್ ಕ್ವಶನ್ಗೆ ಅಂತಲೇ ಮೀಸಲಿಟ್ಟಿದ್ದಾರೆ. ಅಲ್ಲಿಗೆ ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ನಿಮಗೆ ಆಲ್ರೆಡಿ ಪ್ರಿಪ್ರೇಟರಿಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಆ ಹೈಯರ್ ಆರ್ಡರ್ ಥಿಂಕಿಂಗು 1 ಮಾರ್ಕಲ್ಲಿ ಬೇಕಾದ್ರೂ ಕೇಳ್ಬೋದು, 2 ಮಾರ್ಕಲ್ಲಿ ಬೇಕಾದ್ರೂ ಕೇಳ್ಬೋದು, 3 ಮಾರ್ಕಲ್ಲಿ ಬೇಕಾದ್ರೂ ಕೇಳಬಹುದು. ಹಾಗಾಗಿ ವಿ ಆರ್ ನಾಟ್ ಶ್ಯೂರ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಪರ್ ಸೆಟರ್, ಹೌ ಹಿ ಈಸ್ ಗೋಯಿಂಗ್ ಟು ಸೆಟ್ ದ ಪೇಪರ್. ಇದಿಷ್ಟು ಓದ್ಕೊಂಡ್ರೆ ಸರ್ ಎಷ್ಟು ಮಾರ್ಕ್ಸ್ ಬರುತ್ತೆ? ಏಕೆಂದರೆ 2 ಮಾರ್ಕ್ಸಿಂದು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 5 × 2 10 ಆಯಿತು. 3 ಮಾರ್ಕ್ಸ್ದು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 15 + 10 25. ಈ 25 ಕ್ವಶನ್ಸ್ 25 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಈಗ ನಾವು ಇವತ್ತು ಮಾಡುವಂಥದ್ರಲ್ಲಿ ಎಷ್ಟು ಕ್ವಶನ್ಸ್ ಬರಬಹುದು? ರೈಟ್. ಒಬ್ರು ಬಂಜು ಅನ್ನೋರು ಕೇಳಿದರೆ ಸರ್ ಬ್ಲೂ ಪ್ರಿಂಟ್ 100% ಫಾಲೋ ಮಾಡ್ತಾರಲ್ವಾ? ಯಾಕೆಂದರೆ ಲಾಸ್ಟ್ ಮೊಮೆಂಟ್ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಸರ್, ರಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಎಲ್ರಿಗೂ ನಾನು ಇದೇ ಹೇಳೋದು, ಆದಷ್ಟು ಸ್ಯಾಂಟಿಟಿ ಆಫ್ ದ ಕ್ವಶನ್ ಪೇಪರ್ ಆಲ್ರೆಡಿ ಏನು ಹೇಳಿದ್ದಾರೆ, ನಿಮ್ಮ ಫ್ಯಾಕಲ್ಟೀಸ್ ಇರ್ಬೋದು, ನಾವುಗಳು ಏನು ಹೇಳ್ತೀವಿ ಅದೆಲ್ಲ ಇಟ್ ಹ್ಯಾಸ್ ಟು ಬಿ ಫಾಲೋಡ್, ಬಿಕಾಸ್ ವಾಟ್ ದ ಇನ್ಫಾರ್ಮೇಷನ್ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ದ PU ಬೋರ್ಡ್. ಅಲ್ಲಿಂದ ಏನು ಬಂದಿದೆ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡಿ, ವಿತ್ ಅವರ್ ಎಕ್ಸ್ಪೀರಿಯನ್ಸ್ ವಿ ಆರ್ ಟೆಲಿಂಗ್ ದಟ್ ಯಸ್ ದಿಸ್ ಈಸ್ ಹೌ ಇಟ್ ವಿಲ್ ಬಿ, ದಿಸ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಹಾಗಾದರೆ ಚೇಂಜ್ ಆಗದೇ ಇಲ್ವಾ ಅಂದರೆ ದೇರ್ ಈಸ್ ಎ ಪ್ರಾಬಿಲಿಟಿ ಆಫ್ ದ ಚೇಂಜಿಂಗ್ ಆಫ್ ದ ಕ್ವಶನ್ಸ್. ಎಷ್ಟು ಅಬ್ಬಬ್ಬ ಅಂದರೆ ಒಂದು ±5% ಆ ಕಡೆ ಈ ಕಡೆ ಆಗ್ಬೋದು. ದಟ್ ಡಸಂಟ್ ಮ್ಯಾಟರ್ ಮಚ್ ಅಂತ ಅಂತೀನಿ. ಯಾಕೆಂದ್ರೆ ಸ್ಟೂಡೆಂಟ್ಸ್, ನೀವು ಇಷ್ಟಕ್ಕೆ ರೆಡಿ ಆಗಿದ್ದೀರಾ ಅಂದರೆ ಇದರಲ್ಲಿ ಬರುವಂಥ ಯಾವುದೋ ಒಂದು ಕ್ವಶನ್ ಕಷ್ಟ ಕೊಟ್ಟಿದ್ದ ಅಂದರೆ ಇನ್ನೊಂದು ಕ್ವಶನ್ ಸುಲಭ ಇರುತ್ತೆ, ಓದಿರ್ತೀರಾ, ಅದಕ್ಕೆ ನೀವು ಈಸಿಲಿ ಆನ್ಸರ್ ಮಾಡ್ಬೋದು. ಯಾಕೆಂದರೆ 2 ಮಾರ್ಕ್ಸಲ್ಲಿ 9 ಕ್ವಶನ್ ಕೊಡ್ತಾರೆ. ಯು ಆರ್ ಸಪೋಸ್ ಟು ಆನ್ಸರ್ ಓನ್ಲಿ 5 ಕ್ವಶನ್ಸ್. 4 ಕ್ವಶನ್ನು ಆಪ್ಷನ್ ಇರುತ್ತೆ. ಹಾಗಾಗಿ ಯು ಕ್ಯಾನ್ ಟೇಕ್ ದಟ್ ಚಾನ್ಸ್ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಎನಿವೇ ಇಟ್ ಆಲ್ ಡಿಪೆಂಡ್ಸ್ ಹೌ ಯು ಹ್ಯಾವ್ ಪ್ರಿಪೇರ್ಡ್ ಆ್ಯಂಡ್ ಹೌ ಯುವರ್ ಮೈಂಡ್ ಸೆಟ್ ಇಸ್ ಗೋಯಿಂಗ್ ಟು ವರ್ಕ್ ಆನ್ ದ ಎಕ್ಸಾಮಿನೇಷನ್. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಚಾಪ್ಟರಲ್ಲಿ ಬರೋದಾದರೆ, ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಸೀರೀಸ್ ಅಥವಾ ಪ್ಯಾರಲಲ್, ಎರಡನ್ನೂ ಸೇರಿಸ್ಬಿಡ್ತೀನಿ ಇಲ್ಲಿ. ಐದರ್ ಸೀರೀಸ್ ಅಥವಾ ಪ್ಯಾರಲಲ್. ಇದು ಸೀರೀಸ್ ಕೇಳಿದ್ರೆ 3 ಮಾರ್ಕ್ಸು, ಪ್ಯಾರಲಲ್ ಕೇಳಿದ್ರು 3 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು, 2 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು. ಮೇಕ್ ಶ್ಯೂರ್ ದಟ್ ಇಲ್ಲಿ ಅವರು 2 ಕೆಪಾಸಿಟರ್ಸ್ ಕೇಳಿದಾರೋ 3 ಕೆಪಾಸಿಟರ್ಸ್ ಕೇಳಿದಾರೋ ಅನ್ನೋದನ್ನು ಮರೀದೇ ನೋಡಿಕೊಂಡು ಆನ್ಸರ್ ಮಾಡಿ. ಆಮೇಲೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ವೇರ್ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಸ್ಕೋರ್ಸ್ ಅಂತ ಕೇಳಿದ್ರೆ ಎಲ್ಲಿ ನಿಮ್ಮ ಮಾರ್ಕ್ಸ್ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಇನ್ ದಿಸ್ ಥಿಂಗ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ 2 ಡಯಾಗ್ರಾಮ್ಸ್, 2 ಡಯಾಗ್ರಾಮ್ನ ಬರಿಬೇಕು. ಯಾವ್ಯಾವುದು 2 ಡಯಾಗ್ರಾಮ್ ಅಂತಂದರೆ, ಫಸ್ಟು ಕೆಪಾಸಿಟರ್ದು ಡಯಾಗ್ರಾಮ್ ಬರೀತೀರಾ. ಮೇಕ್ ಶ್ಯೂರ್ ದಟ್ ಯು ರೈಟ್ ದ ಕೆಪಾಸಿಟೆನ್ಸ್ ಡಯಾಗ್ರಾಮ್ ಪ್ರಾಪರ್ಲಿ. ಏಕೆಂದರೆ ಕೆಪಾಸಿಟರ್ಸ್ ಅಂದರೆ 2 ಪ್ಯಾರಲಲ್ ಈಕ್ವಲ್ ಲೆಂತ್ ಇರುವಂತಹ ಲೈನ್ಸ್ ಆಗುತ್ತೆ. ವೆರಾಸ್ ಈಕ್ವಿವ್ಯಾಲೆಂಟ್ ಕೆಪಾಸಿಟೆನ್ಸ್ದು ಬರೀಬೇಕು. ದಟ್ ಈಸ್ ಅ ಸಿಂಗಲ್ ಕೆಪಾಸಿಟರ್ ವಿಚ್ ರೀಪ್ಲೇಸಸ್ ದ ಕೆಪಾಸಿಟರ್ಸ್ ವಿಚ್ ವಿಲ್ ಡಸ್ ದ ಸೇಮ್ ಅಮೌಂಟ್ ಆಫ್ ವರ್ಕ್. ಇಲ್ಲಿ ಬ್ಯಾಟ್ರಿನೂ ಕೆಪಾಸಿಟರ್ನು ಒಂದೇ ಥರ ಬರೆದ್ಬಿಡ್ತೀರಾ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಬರೆದಿರೋದು ನಾನು ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಸ್ CS. ಇದರ ಪಕ್ಕ ಬರಿತಾ ಇದ್ದೀನಲ್ಲ, ಇದು ಬ್ಯಾಟ್ರಿ. even though they have 2 parallel lines, but one is shorter and one is longer. Okay. Now, so ಇದು ಸೀರೀಸಿಗಾದರೆ ಪ್ಯಾರಲಲ್ಲಿ ಡಯಾಗ್ರಾಮ್ ಫೆಚರ್ಸ್ ಯು 1 mark in both series and parallel, and ಚಾರ್ಜ್ ರಿಮೈನ್ ಸೇಮ್ ಅಂತ ಹೇಳ್ತೀರಾ. Q ರಿಮೈನ್ ಸೇಮ್, V = V1 + V2 in series, whereas Q = Q1 + Q2 ಪ್ಯಾರಲಲ್ಲಿ ಹೇಳ್ತೀರಾ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ಅರೈವಿಂಗ್ ಎಟ್ ದ ಫೈನಲ್ ಎಕ್ಸ್ಪ್ರೆಷನ್ CS = C1 + C2, whereas 1/CP = 1/C1 + 1/C2, whereas in the case of series and parallel ಅಲ್ಲಿಗೆ ಇನ್ನೂ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಕ್ವಶನ್ ಕೆಪಾಸಿಟರ್ಸ್ ಪೊಟೆನ್ಷಿಯಲಲ್ಲಿ ಏನು ಕೇಳ್ಬೋದು ಅಂದರೆ, ಇಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಇಟ್ ಡೈಪೋಲ್. ಡೈಪೋಲಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋ ಕ್ವಶನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಕಂಪೇರ್ಡ್ ಟು ದಿಸ್ ಕ್ವಶನ್ ಕೆಪಾಸಿಟರ್ ಅದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಈ ಕ್ವಶನ್ನ ನಾನು ಇಲ್ಲಿ ಸೇರಿಸಿದ್ದೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಪ್ರಭಾಸ್ ಕೇಳ್ತಾ ಇದ್ದೇನೆ ಸರ್ ಹೌ ಮಚ್. ದೇವೇಗೌಡರು ಕೇಳ್ತಾ ಇದ್ದಾರೆ ಎಷ್ಟು ಆನ್ಸರ್ಸ್ ನನಗೆ ಬರುತ್ತೆ ಅಥವಾ ಹೌ ಮಚ್ ಐ ಕ್ಯಾನ್ ಸ್ಕೋರ್
ಇಫ್ ಐ ಸ್ಟಡಿ ದೀಸ್ ಕ್ವಶನ್ಸ್ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾವು ಮಾಡ್ತಾ ಇರುವಂಥದ್ದು ಏನು, ಐ ಕ್ಯಾನ್ ಟು ಎನ್ ಎಕ್ಸ್ಟೆಂಟ್ ಐ ಕ್ಯಾನ್ ಅಶ್ಯೂರ್ ಯು ದಟ್, ನೋಡಿ ನಾವು 5 ಮಾರ್ಕ್ಸು 3 ಮಾರ್ಕ್ಸು 2 ಮಾರ್ಕ್ಸು ಪುಟ್ ಟುಗೆದರ್ ಯು ಹ್ಯಾವ್ 15 30 40 ಮಾರ್ಕ್ಸಿಗೆ ನಾನು ಇವತ್ತು ಕ್ಲಾಸನ್ನು ಮಾಡ್ತಾ ಇರೋವಂಥದ್ದು. ಆ 40 ಮಾರ್ಕ್ಸಲ್ಲಿ ಕ್ಲಾಸಲ್ಲಿ ಐ ಕ್ಯಾನ್ ಸೇ ದಟ್ ವಿತ್ ದ ಎಕ್ಸ್ಪೀರಿಯನ್ಸ್ ವಾಟ್ ವಿ ಗಾಟ್ ಮಿನಿಮಮ್ 25 ಮಾರ್ಕ್ಸು ಬರೋ ಸಾಧ್ಯತೆ ಇದೆ. ಕೊನೆ ಮೂಮೆಂಟಲ್ಲಿ ಏನಾರೋ ಅವ್ರು ಒಂಚೂರು ಬದಲಾವಣೆ ಮಾಡಿ ಕೆಲವು ಕ್ವಶನ್ಸ್ ಚೇಂಜ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ಸು ಇಟ್ ಕ್ಯಾನ್ ಬಿ ಇನ್ 2 ಮಾರ್ಕ್ಸಲ್ಲೂ ಇರಬಹುದು ಅಥವಾ 3 ಮಾರ್ಕ್ಸಲ್ಲೂ ರಿಪೀಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ನಾಟ್ ಲೆಸ್ ದ್ಯಾನ್ 20 ಮಾರ್ಕ್ಸ್ ಅಂತೂ 40 ಮಾರ್ಕ್ಸಿಗೆ 25 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಐ ಆಮ್ ಟೆಲಿಂಗ್ ಮಿನಿಮಮ್, ಅದಕ್ಕಿಂತ ಜಾಸ್ತಿ ಬಂದರೂ ಬರಬಹುದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಒನ್ಸ್ ಅಗೈನ್ ಆನ್ ದ ಡೇ ಆಫ್ ದ ಎಕ್ಸಾಮಿನೇಷನ್. ಓಕೆ, ನಾ ಅಫ್ಕೋರ್ಸ್ ಇಲ್ಲಿ 2-3 ಅಲ್ಲಿ ಒಂದು ಸ್ವಲ್ಪ ಗ್ಯಾಂಬ್ಲಿಂಗ್ ಆಡಬೇಕಾಗುತ್ತೆ ನಾನು. ವೆರಾಸ್ 5 ಮಾರ್ಕ್ಸಲ್ಲಿ ಐ ಕ್ಯಾನ್ ಈಸಿಲಿ ಸೇ ದಟ್ ಎಸ್ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಐ ಕ್ಯಾನ್ ಗೆಟ್ ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು. ಅದಕ್ಕೆ ಮುಂದೆ ಬರ್ತೀನಿ. ವೆನ್ ವಿ ಕಮ್ ಅಕ್ರಾಸ್ ಇಟ್ ಶ್ಯೂರ್ಲಿ ವಿ ವಿಲ್ ಟಾಕ್ ಅಬೌಟ್ ಇಟ್. ಓಕೆ, ರೈಟ್. Now let us proceed to the next question. State and explain Ohm's law. ಇದಷ್ಟೇ ಕ್ವಶನ್ನು ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ಗೆ ಆಮೇಲೆ ಬರ್ತೀನಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಓಮ್ಸ್ ಲಾ ಎಕ್ಸ್ಪ್ಲನೇಷನ್ ಸ್ಟೇಟ್ಮೆಂಟಿಗೆ 1 ಮಾರ್ಕು, ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಬರೀತಿರಲ್ಲ ಅದಕ್ಕೆ 1 ಮಾರ್ಕು. ಇಲ್ಲಿ ಇದರ ಅಪ್ಲಿಕೇಶನ್ಸ್ ಅನ್ನೋದ್ರ ಪರವಾಗಿ ಇನ್ಸ್ಟೆಡ್ ಆಫ್ ಇಟ್ ಐ ವಿಲ್ ಡೂ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಬರೀತೀನಿ. ಲಿಮಿಟೇಷನ್ಸ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ? 2 ಮಾರ್ಕ್ಸಿಗೆ ಏನಾರು ಕೇಳಿದ್ರೆ ವಾಟ್ ಆರ್ ದ ಲಿಮಿಟೇಷನ್ಸ್? ಸೇ ದೇರ್ ಆರ್ 3 to 4 ಲಿಮಿಟೇಷನ್ಸ್. ಓಕೆ, ಸೊ ಏನು 3 ಲಿಮಿಟೇಷನ್ನು ಕ್ವಿಕ್ಲಿ? ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಓಮಿಕ್ ಡಿವೈಸ್, ಓಮಿಕ್ ಡಿವೈಸ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಸಿಂಪಲ್ ಸರ್ಕ್ಯೂಟ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ಸೆಮಿಕಂಡಕ್ಟರ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್, ಇದಕ್ಕೆಲ್ಲ ಅಪ್ಲೈ ಆಗುವಂಥದ್ದಿಲ್ಲ. 4ನೇದು ಟೆಂಪರೇಚರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಟೆಂಪರೇಚರ್ ವೇರಿ ಆದರೆ ಓಮ್ಸ್ ಲಾ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸಿ ದಿಸ್ ಸೆಷನ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ ಈಸ್ ಲೈಕ್ ಜಸ್ಟ್ ಎ ಪವರ್ ಪ್ಯಾಕ್ ಸೆಷನ್ ಅಂತಲೇ ಕರಿತೀನಿ ಇದನ್ನ, ಆರ್ ಬೂಸ್ಟಿಂಗ್ ಸೆಷನ್. ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕಿರೋದು. ನಾನು ಇವತ್ತು ನಿಮಗೆ 40 ಮಾರ್ಕ್ಸಿಂದು ಏನೇನು ಬರಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ 40ರಲ್ಲಿ ಐ ಕ್ಯಾನ್ ಅಶ್ಯೂರ್ ಯು, ಆಸ್ ಐ ಸೆಡ್, 25 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. 25 ಮಿನಿಮಮ್ ನಾ ಹೇಳ್ತಾ ಇರೋದು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಬಟ್ 25 ಫಾರ್ ಶ್ಯೂರ್. ನೋಡಿ, ನಾನು ಹೇಳ್ಕೊಡ್ತಿರುವಂಥ 40 ಮಾರ್ಕ್ಸಲ್ಲಿ ನಿಮಗೆ 25 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳೋಣಂತೆ, ವರ್ಸ್ಟ್ ಕೇಸ್ ಸಿನಾರಿಯೋ. ಇನ್ನು MCQs ಮತ್ತು ಫಿಲಪ್ ದ ಬ್ಲ್ಯಾಂಕ್ಸ್ 20 ಮಾರ್ಕ್ಸಿಗೆ ಅಲ್ಲೊಂದು 15-16 ಮಾರ್ಕ್ಸ್ ಬಂತು ಅಂದರೆ ಇಲ್ಲಿ 25 + 16 40 to 41 ಮಾರ್ಕ್ಸ್ ಆಯಿತು. ಪ್ರಾಬ್ಲಮ್ಸಲ್ಲಿ 2 ಪ್ರಾಬ್ಲಮ್ ಮಾಡಬೇಕು, ಅದರಲ್ಲೊಂದು 7-8 ಮಾರ್ಕ್ಸ್ ಬಂತು ಅಂದರೆ 50 ಈಸಿಲಿ ಕ್ರಾಸ್ ಆಗಿಬಿಡ್ತೀರಾ. So with just a single session you can boost your confidence of scoring well in physics. That's why just go through the things what we are going to do in the another few time. Now coming to this next question, KVL KCL. Yes, ದಯವಿಟ್ಟು ಓದ್ಕೊಂಡು ಹೋಗಿ ಇದನ್ನ. KVL KCL ಬರೀ ಒಂದೊಂದನ್ನೇ 2 ಮಾರ್ಕ್ಸಿಗೆ ಬೇಕಾದ್ರೆ ಕೇಳ್ಬೋದು, ಅಥವಾ ಎರಡನ್ನೂ ಕ್ಲಬ್ ಮಾಡಿ 3 ಮಾರ್ಕ್ಸಿಗೆ ಕೇಳಬಹುದು. ಅಥವಾ ಇಫ್ ಯು ಆರ್ ವೆರಿ ಫಾರ್ಚುನೇಟ್ ಎನಫ್, ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಂದರೆ ಏನು ಮಾಡ್ಬೋದು, 5 ಮಾರ್ಕ್ಸಿಗೆ ಒಂದು ಸಲ ದೇ ಹ್ಯಾವ್ ಆಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ ವೋಲ್ಟೇಜ್ ಲಾ ಆ್ಯಂಡ್ ಕಿರ್ಚಾಫ್ ಕರೆಂಟ್ ಲಾ. 5 ಮಾರ್ಕ್ಸಿಗೆ 2 ಮಾರ್ಕ್ಸ್ ಫಾರ್ KCL, 3 ಮಾರ್ಕ್ಸ್ ಫಾರ್ KVL. ಹಾಗಾಗಿ 3 ಮಾರ್ಕ್ಸಿಗೆ ಬರೀ KVLನ ಕೇಳಿದ್ರೆ ವಿ ಎಕ್ಸ್ಪೆಕ್ಟ್ ಯು ಟು, ನೋಡಿ, ಡೆಫಿನೇಷನ್ ಫೆಚಸ್ ಯು 1 ಮಾರ್ಕ್. ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀರಾ, ಸರ್ಕ್ಯೂಟ್ ಡಯಾಗ್ರಾಮ್ ವಿಲ್ ಫೆಚ್ ಯು 1 ಮಾರ್ಕ್, ಆ್ಯಂಡ್ ದ ಎಕ್ಸ್ಪ್ಲನೇಷನ್ ಲಾ ಹಾಕ್ಬಿಟ್ಟು ತೋರಿಸ್ತಿರಲ್ಲ, ದಟ್ ವಿಲ್ ಫೆಚ್ ಯು ಅನದರ್ ಮಾರ್ಕ್. ಓಕೆ, ಸೊ KVL KCLನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಬಿಕಾಸ್ ಇಟ್ ಈಸ್ ಈವನ್ ಲಿಂಕ್ಡ್ ವಿತ್ 5 ಮಾರ್ಕ್ಸ್ ಕ್ವಶನ್ ಆಲ್ಸೋ. ನೆಕ್ಸ್ಟ್ ಪ್ರೊಸೀಡಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ಗೆ ಬಂದರೆ, ಎಸ್, ಇಲ್ಲಿ ತುಂಬ ಓದೋದಿದೆ, ಸಾಕಷ್ಟು ಕಾನ್ಸೆಪ್ಟ್ಸ್ ಓದೋದಿದೆ. ಆದರೆ ಅದಷ್ಟರಲ್ಲಿ ಇಷ್ಟು ಕಾನ್ಸೆಪ್ಟ್ಸಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಓಕೆ, ಸೊ ಇಫ್ ಯು ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್, ಯಾವ್ಯಾವುದು? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಸಾವರ್ಟ್ಸ್ ಲಾ. ಸೊ DB = μ0 / 4π
I into dl sin theta divided by r square with diagram explain ಮಾಡಬೇಕು ಸ್ಟೂಡೆಂಟ್ಸ್, ರೈಟ್. ಯಾವುದೇ ಕಾರಣಕ್ಕೂ ಬಯೋಸಾವರ್ಟ್ಸ್ ಲಾ ಮತ್ತು ಆಂಪಿಯರ್ ಸರ್ಕ್ಯೂಟ್ ಲಾ ಮಿಕ್ಸ್ ಮಾಡಬೇಡಿ. ಈ ಚಾಪ್ಟ್ರಲ್ಲಿ ಈ 3 ಕ್ವಶನ್ ಓದ್ಕೊಳ್ಳಿ, ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಫೈನ್. ಸೊ ಐದರ್ ಫಾರ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ. ನಾವು ಬಯೋಸಾವರ್ಟ್ಸ್ ಲಾ ಅಂತ ಕೇಳಿದಾಗ ಯು ಆರ್ ಗೋಯಿಂಗ್ ಟು ರೈಟ್ ದ ಡಯಾಗ್ರಾಮ್. ಯಾಕೆಂದರೆ 3 ಮಾರ್ಕ್ಸಿಗೆ ಕೇಳೋವಂಥದ್ದು ಡೆಫಿನೇಷನ್ ಬರೀತೀರಾ ಮತ್ತು ಈ ಎಕ್ಸ್ಪ್ರೆಷನ್ಗೆ ಬರೆದು ನಿಲ್ಲಿಸ್ತೀರಾ. ಮತ್ತು ಇದನ್ನ 2 ಮಾರ್ಕ್ಸಿಗೆ ಏನಾದ್ರು ಕೇಳಿದ್ರೆ ಹೇಗೆ ಕೇಳ್ಬೋದು ಅಂದರೆ write the expression for the magnetic field near a current carrying conductor using Biot-Savart's law ಅಂತ ಕೇಳಿದ್ರೆ ಜಸ್ಟ್ ಯಾವುದೇ ಕೇಳಲಿ, ಯಾವುದೇ ಲಾ ಕೇಳಲಿ, 2 ಮಾರ್ಕ್ಸಿಗೆ ಎಕ್ಸ್ಪ್ರೆಷನ್ ಕೇಳಿದ್ರೆ ವಿ ಎಕ್ಸ್ಪೆಕ್ಟ್ ಯು ಟು ರೈಟ್ ದ ಈಕ್ವೇಷನ್ ಆ್ಯಂಡ್ ಇದನ್ನು ಮಿಸ್ ಮಾಡ್ತೀರಾ ವಿ ವಿಲ್ ಬಿ ಹಂಟಿಂಗ್ ಫಾರ್ ಇಟ್. ಎಕ್ಸ್ಪ್ಲೈನ್ ದ ಟರ್ಮ್ಸ್ ಇನ್ ದ ಫಾರ್ಮುಲಾ. ಟರ್ಮ್ಸನ್ನು ಫಾರ್ಮುಲಾದಲ್ಲಿರೋ ಟರ್ಮ್ಸನ್ನು ಮರೀದೇ ಎಕ್ಸ್ಪ್ಲೈನ್ ಮಾಡಿ, ಬಿಕಾಸ್ ಇಟ್ ಫೆಚಸ್ ಯು 1 ಮಾರ್ಕ್. 1 ಮಾರ್ಕು ಎಕ್ಸ್ಪ್ಲನೇಷನ್ ಆಫ್ ದ ಟರ್ಮ್ಸ್ಗೆ ಇರುವಂಥದ್ದು, ರೈಟ್. ಸೊ ಇದಾದಮೇಲೆ ಬರುವಂಥದ್ದು ಡೈರೆಕ್ಟಾಗಿ ಒನ್ಸ್ ಅಗೇನ್ ಆಂಪಿಯರ್ ಸರ್ಕ್ಯೂಟ್ ಲಾ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಏಕೆಂದರೆ ಆಂಪಿಯರ್ ಸರ್ಕ್ಯೂಟ್ ಲಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಲೈನ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು mu naught ಟೈಮ್ಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಮೆಟೀರಿಯಲ್ ಅಥವಾ ಸರ್ಫೇಸ್ ಅಂತ ಆಗುತ್ತೆ. ಇದನ್ನು ಇಲ್ಲೇ ಈ ಕ್ವಶನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಏನು ಇದರ ಅಪ್ಲಿಕೇಶನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ನಿಯರ್ near an infinitely long, near a long straight wire carrying current. Straight wire carrying current ಯಾವುದಿದೆ ಎಕ್ಸ್ಪ್ರೆಷನ್ನು? B equal to mu naught over 4 pi 2i divided by a ಅಂತ ಏನು ಎಕ್ಸ್ಪ್ರೆಷನ್ ಬರುತ್ತೆ, ದಿಸ್ ಎಕ್ಸ್ಪ್ರೆಷನ್ನ ಕೇಳ್ತಾರೆ. ಯೂಸಿಂಗ್ ಬಯೋಸಾವರ್ಟ್ಸ್ ಲಾ ಯು ಆರ್ ಗೋಯಿಂಗ್ ಟು ಪ್ರೂವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಎ infinitely long current carrying wire. ಈ ಅಪ್ಲಿಕೇಶನ್ ಇದೆಯಲ್ಲ, ದಟ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ದಿಸ್ ಕಮ್ಸ್ ಫಾರ್ 3 ಮಾರ್ಕ್ಸ್. ಬಟ್ ಇದಿಷ್ಟರ ಜೊತೆಗೆ ಇದನ್ನಂತೂ ಮರೀದೆ ಓದ್ಕೊಂಡೋಗಿ ಒನ್ಸ್ ಅಗೇನ್ ಐ ವಿಲ್ ಪುಟ್ ಇಟ್ ಆಸ್ ಎ ಇದನ್ನು ಐ ವಿಲ್ ಪುಟ್ ಇಟ್ ಆಸ್ SIMP ಕ್ವಶನ್ ಅಂತ ಕರಿತೀನಿ. ಏನಿದು SIMP ಅಂದರೆ ಸಖತ್ ಇಂಪಾರ್ಟೆಂಟ್ ಕ್ವಶನ್ ಅಂತ. ಐದರ್ ಕನ್ವರ್ಷನ್ ಆಫ್ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಥವಾ ಕನ್ವರ್ಷನ್ ಆಫ್ ಗ್ಯಾಲ್ನೋಮೀಟರ್ ಇಂಟು ಆ್ಯಮ್ ಮೀಟರ್. ಟೇಕ್ ಇಟ್ ಫ್ರಮ್ ಮೀ, ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಐದರ್ ಇನ್ 1 ಮಾರ್ಕಲ್ಲಿ ಅಥವಾ MCQ ಅಲ್ಲಿ ಅಥವಾ 2 ಮಾರ್ಕಲ್ಲಿ ಅಥವಾ 3 ಮಾರ್ಕಲ್ಲಿ ಕೇಳ್ತಾರೆ. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎನ್ ಐಡಿಯಲ್ ವೋಲ್ಟ್ ಮೀಟರ್ ಅಂತ ಕೊಟ್ಬಿಟ್ಟು 0, ಇನ್ಫೈನೈಟ್, ಮಿನಿಮಮ್, ಮ್ಯಾಕ್ಸಿಮಮ್. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎನ್ ಐಡಿಯಲ್ ಆ್ಯಮ್ ಮೀಟರ್. ಈ ಥರ 1 ಮಾರ್ಕಿಗೆ ಕೇಳ್ಬೋದು. ಅದು ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲೂ ಕೇಳ್ಬೋದು. 2 ಮಾರ್ಕ್ಸಿಗೆ ಹೌ ಯು ಕನ್ವರ್ಟ್ ಎ ಗಿವನ್ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್ or how you convert a given galvanometer into ammeter. Voltmeter ಗಾದರೆ high resistance in series with the circuit, you will convert the galvanometer into voltmeter. ಅದೇ ammeter ಗಾದರೆ a low resistance in parallel with it. So ಪ್ಯಾರಲಲ್ಲಿ ಹಾಕ್ಬಿಟ್ರೆ ಅದು ಕನ್ವರ್ಟ್ ಆಗುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀರಾ, ಎಕ್ಸ್ಪ್ಲೈನ್ ಮಾಡಿ ಈಕ್ವೇಷನ್ R equal to V by IG minus G ಅಥವಾ S equal to IGG by I minus IG. ಸೊ ಇಲ್ಲಿ ಬಂಜೋರು ಹೇಳ್ತಾ ಇದ್ದಾರೆ S2, 3, 5 ಮಾರ್ಕ್ಸ್ ಕ್ವಶನ್ನು ಪಕ್ಕಾ ಬರ್ಬೋದು ಅಲ್ವಾ ಸರ್? 100%, ಬಿಕಾಸ್ ನೀವೆಲ್ಲ ಚಾಪ್ಟರ್ದು ಕೊಟ್ಟಿದ್ದೀರಾ. ಅದರಲ್ಲಿ ಕ್ವಶನ್ಸ್ ಚೇಂಜ್ ಆಗ್ಬೋದು. ಬಟ್ 5 ಮಾರ್ಕ್ಸ್ ಕ್ವಶನ್ನು ಅವಾಗಿಂದ ಹೇಳ್ತಾ ಇದ್ದೀನಿ. S2, 3 ಮಾರ್ಕ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. 5 ಮಾರ್ಕ್ ಕ್ವಶನ್ನ ತಗೊಳ್ಳೋಣ ಸ್ಟೂಡೆಂಟ್ಸ್. 2, 3 ಆದಮೇಲೆ 5 ಮಾರ್ಕ್ಸಿಗೆ ಬರ್ತೀನಿ. ಶ್ಯೂರ್ಲಿ ದಿಸ್ ಸೆಷನ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಐ ಬೆಟ್ ಯು ಆಫ್ಟರ್ ಲಿಸನಿಂಗ್ ಟು ದಿಸ್ ಸೆಷನ್ ಯು ವಿಲ್ ಫೀಲ್ ದಟ್ ಎಸ್ ಫಿಸಿಕ್ಸ್ ಸ್ವಲ್ಪ ಸುಲಭ ಅನ್ನಿಸ್ತಿದೆ. ಐ ಥಿಂಕ್ ಐ ಕ್ಯಾನ್ ಡೂ ಇಟ್. ನನಗೊಂದು ಆರಾಮಾಗಿ ನಾನೊಂದು ಒಳ್ಳೆ ಸ್ಕೋರ್ ಮಾಡ್ಬೋದು. ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಂತ ತರಿಸೋ ಜವಾಬ್ದಾರಿ ನಾನು ಈ ಸೆಷನಿಂದ ಕೊಡ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಪ್ರೊಸೀಡಿಂಗ್ ಫರ್ದರ್, ಇಲ್ಲಿ ಒಂದು ಚಾಪ್ಟರ್ನ ಮಿಸ್ ಮಾಡಿದ್ದೀನಿ, ಬಟ್ ಅದನ್ನ ಇಲ್ಲೇ ತೊಗೊಂಡ್ಬಿಡ್ತೀನಿ. ವಿಚ್ ಈಸ್ ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್. ಆದಮೇಲೆ ಬರುವಂಥದ್ದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ದು ಒಂದು ಚಾಪ್ಟರ್ ಬರುತ್ತೆ, ಅದು ಮಿಸ್ ಆಗೋಗಿದೆ. ವಾಟ್ ಆರ್ ದ ಕ್ವಶನ್ಸ್ ವಿಚ್ ಮೈಟ್ ಕಮ್ ಇನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಕ್ವಶನ್ನ ಮಿಸ್ ಮಾಡಲೇಬೇಡಿ. ಯಾವುದು? ದ ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾ, ಡಯಾ and ferromagnetic materials.
ಪ್ಯಾರಾ ಡಯಾ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಇದನ್ನು ನಾನು BBQ ಕ್ವಶನ್ ಅಂತ ಕರಿತೀನಿ, BBQ ಅಂತಲೇ ಕರಿತೀನಿ ಇದನ್ನ. ಏನಿದು BBQ ಅಂದರೆ ಬಂದೇ ಬರುತ್ತೆ ಕ್ವಶನ್, ಹಾರ್ಡ್ 100% ಶ್ಯೂರ್ ಕ್ವಶನ್ ಇದು. ಐದರ್ ಬರೀ ಪ್ಯಾರಾ ಕೇಳ್ಬೋದು, ಅಥವಾ ಬರೀ ಡಯಾ ಕೇಳ್ಬೋದು, ಅಥವಾ ಫೆರೋ ಕೇಳ್ಬೋದು, ಅಥವಾ ಮಿಕ್ಸ್ ಮಾಡ್ಬೋದು. ಕಂಪೇರ್ ಬಿಟ್ವೀನ್ ಪ್ಯಾರಾ ಆ್ಯಂಡ್ ಡಯೋ ಇನ್ ಟರ್ಮ್ಸ್ ಆಫ್ ಸಸೆಪ್ಟಬಿಲಿಟಿ ಆ್ಯಂಡ್ ಇಟ್ಸ್ ಪರ್ಮಿಯಬಿಲಿಟಿ ಅಂತ, ಅಥವಾ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಂತ, ಇನ್ ಟರ್ಮ್ಸ್ ಆಫ್ ಇಟ್ಸ್ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಅಂತ ಏನಾರು ಒಂದು ಕೇಳ್ಬೋದು. ದಟ್ಸ್ ವೈ ಐ ಆಮ್ ಪುಟಿಂಗ್ ಇಟ್ ಆಸ್ 100% ಬರುವಂಥ ಕ್ವಶನ್ನು, ಬಂದೇ ಬರುತ್ತೆ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕಟ್ಟಿಟ್ಟು ಬುತ್ತಿ ಅಂತಾರಲ್ಲ, ಆ ರೀತಿ ಕ್ವಶನ್ ಇದು ಪ್ಯಾರಾ ಡಯಾ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ರೈಟ್. ಇದಿಷ್ಟರ ಜೊತೆಗೆ ಇನ್ನೇನು ಇದರಲ್ಲಿ ಕೇಳ್ಬೋದು ಈ ಚಾಪ್ಟ್ರಲ್ಲಿ ಅಂದರೆ ಡೆಫಿನೇಷನ್ಸ್ ಇದೆಯಲ್ಲ. ಸಸೆಪ್ಟಬಿಲಿಟಿ ಅಂದ್ರೇನು, ಪರ್ಮಿಯಬಿಲಿಟಿ ಅಂದ್ರೇನು, ಪರ್ಮಿಟಿವಿಟಿ ಅಂದ್ರೇನು, ಈ ಥರ ಡೆಫಿನೇಷನ್ಸ್ಗಳನ್ನು ಕಲ್ತ್ಕೊಳ್ಳಿ. ಇದಿಷ್ಟೇ ಸಾಕು, ಇನ್ನೇನು ಓದ್ಬೇಡಿ ಆ ಚಾಪ್ಟ್ರಿಂದ, ಕನ್ಸಿಡರಿಂಗ್ ದ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ. ನಾವು ಈ ಪ್ಯಾರಾ ಡಯಾ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಕ್ಲೀನಾಗಿ ಓದ್ಕೊಂಡ್ಬಿಟ್ರೆ, 4 ರಿಂದ 5 ಪಾಯಿಂಟ್ಸನ್ನು ಕ್ಲೀನಾಗಿ ನೋಡಿಕೊಂಡ್ರೆ 5 ಮಾರ್ಕ್ಸಿಗೂ ಈ ಕ್ವಶನ್ಸು ಬಂದಾಗ ಹೆಲ್ಪ್ ಆಗುತ್ತೆ. ಓಕೆ. ಶಿಫ್ಟಿಂಗ್ ಇಟ್ ಟು EMI, ಯೂಶಲಿ ಕಾಯಿಲ್ ಮ್ಯಾಗ್ನೆಟ್ ಅಥವಾ ಕಾಯಿಲ್ ಎಕ್ಸ್ಪೆರಿಮೆಂಟು ತುಂಬ ಸಲ ರಿಪೀಟ್ ಆಗ್ತಾ ಇದೆ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ಸಲ್ಲೂ ನೋಡಿದೆ, ತುಂಬ ರಿಪೀಟ್ ಆಗ್ತಾ ಇದೆ ಈ ಕ್ವಶನ್ನು. ಕಾಯಿಲ್ ಎಕ್ಸ್ಪೆರಿಮೆಂಟ್ ಮತ್ತು ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ಸ್. ಓಕೆ. ಶ್ರೇಯ, ಕರೆಂಟ್ ಎಲೆಕ್ಟ್ರಿಸಿಟಿದು ಹೇಳಿದ್ದೀನಿ, ನೀವು ನೋಡ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿದು ಓಮ್ಸ್ ಲಾ ಮತ್ತು ಕಿರ್ಚಾಫ್ ಲಾ, ವೋಲ್ಟೇಜ್ ಲಾ, ಕರೆಂಟ್ ಲಾ, ಅದೆಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿ ಬರುತ್ತೆ. ಏನಿಹೋ ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ನೀವು. ನಾವು ಫ್ಯಾರಡೇಸ್ ಲಾಸ್ ಆಫ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ದು ಫ್ಯಾರಡೇಸ್ ಲಾಸ್, 2 ಲಾ ಇದೆ. ಆ 2 ಲಾನ ಎಕ್ಸ್ಪ್ಲನೇಷನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸಿಂಪಲ್ ಆಗಿದೆ, ಲಾಗಳ ಸ್ಟೇಟ್ಮೆಂಟ್ನ ಹಾಗೇ ಬರೆದ್ಬಿಟ್ರೆ ಯಾರೂ ಮಾರ್ಕ್ಸ್ ಹಿಡಿಯೋಕ್ಕಾಗಲ್ಲ. ಇಲ್ಲಿ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ ಒನ್ಸ್ ಅಗೈನ್. AC ಬಂದರೆ ACಯಲ್ಲಿ ಆ್ಯಕ್ಚುಲಿ 5 ಮಾರ್ಕ್ಸಿಗೆ ಪ್ರಾಬ್ಲಮ್ನ ಕೇಳ್ತಾರೆ. ಆ ಪ್ರಾಬ್ಲಮ್ ಕೇಳೋದ್ರಿಂದ ಆಬ್ವಿಯಸ್ಲಿ 5 ಮಾರ್ಕ್ಸ್ ಥಿಯರಿ ಕೇಳೋಕ್ಕಾಗಲ್ಲ. ಸೊ 3 ಮಾರ್ಕ್ಸು 2 ಮಾರ್ಕ್ಸಿಗೆ ಶಿಫ್ಟ್ ಆಗಬೇಕಾಗುತ್ತೆ. ಶೋ ದಟ್ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಇನ್ ಎ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಅಪ್ಲೈಡ್ ಟು AC, ಅಥವಾ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಇನ್ ಎ ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್. ಈ ಥರ ಕ್ವಶನ್ನು 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. 3 ಮಾರ್ಕ್ಸಿಗೆ ಇದರಿಂದ ಬಂದೇ ಬರುತ್ತೆ. ನೆಕ್ಸ್ಟ್, ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್, ದಟ್ ಈಸ್ ಸೆಕೆಂಡ್ ಬುಕ್ಕಿಗೆ ಹೋಗ್ತಾ ಇದ್ದೀನಿ. ಆಪ್ಟಿಕ್ಸಿಗೆ ಬಂದರೆ, ಆಪ್ಟಿಕ್ಸಲ್ಲಿ ರೇ ಆಪ್ಟಿಕ್ಸಿಂದ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಈ ಸಲ. ಹಾಗಾಗಿ 2-3 ಮಾರ್ಕ್ಸಿಗೆ ರೇ ಆಪ್ಟಿಕ್ಸಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ಬೋದು? ಮಿರರ್ ಇದು ಶೋ ದಟ್ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಟ್ವೈಸ್ ದ ಫೋಕಲ್ ಲೆಂತ್, ಅಥವಾ F = R/2 ಫಾರ್ ಎ ಮಿರರ್. ಕಂಡೀಷನ್ಸ್ ಫಾರ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು, ಅದರ ಕಂಡೀಷನ್ಸನ್ನು ನನಗೆ ಇಲ್ಲಿ ಕೇಳ್ತಾರೆ. ವಾಟ್ ಆರ್ ದ ಕಂಡೀಷನ್ಸ್? ದ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, and the angle of incidence in the denser medium should be greater than the critical angle. So critical angle ಗಿಂತ ಜಾಸ್ತಿ ಇದ್ದರೆ ಮಾತ್ರ TIR ಆಗೋದು. ಆ 2 ಕಂಡೀಷನ್ನು, ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ನು ಇಂಪಾರ್ಟೆಂಟ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್, ವೇವ್ ಆಪ್ಟಿಕ್ಸಿಗೆ ಬಂದರೆ ಹೈಗನ್ಸ್ ಪ್ರಿನ್ಸಿಪಲ್, ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್, ಇದು ಆ್ಯಂಡ್ ಆಗೋದು ಆರ್ ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ಲು ಸ್ನೆಲ್ಸ್ ಲಾನ ಪ್ರೂವ್ ಮಾಡೋದು, ಅಥವಾ ರಿಫ್ಲೆಕ್ಷನ್ I = R ಪ್ರೂವ್ ಮಾಡೋದಿದೆಯಲ್ಲ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಬಟ್ ನಾನು ಇಲ್ಲಿ ಇಂಪಾರ್ಟೆಂಟ್ ಅಂತ ಕರೆಯುವಂಥದ್ದು, ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ಇಂಟರ್ಫರೆನ್ಸು ಮತ್ತು ಡಿಫ್ರಾಕ್ಷನ್ ಮಧ್ಯೆ ಡಿಫ್ರೆನ್ಸು. ವೆನ್ ಇಟ್ ಕಮ್ಸ್ ಟು ದ ಇಂಟರ್ಫರೆನ್ಸು ಡಿಫ್ರಾಕ್ಷನ್, ಡಿಫ್ರೆನ್ಸ್ ಅಂತ ಕೇಳಿದಾಗ 3 ಮಾರ್ಕ್ಸಿಗೆ ಕೇಳಿದ್ರೆ 3 ಡಿಫ್ರೆನ್ಸಸ್ನ ಬರೀಬೇಕಾಗತ್ತೆ. 3 ಡಿಫ್ರೆನ್ಸಸ್ ಬರೀಲೇಬೇಕು. ಡೆಫಿನೇಷನ್ ಬಿಕಮ್ಸ್ ದ ಫಸ್ಟ್ ಡಿಫ್ರೆನ್ಸ್. ಬ್ರೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡು, ಅದರದ್ದು ಕಂಡೀಷನ್ಸ್ ಬರೆದ್ಬಿಡಿ. ಇಂಟೆನ್ಸಿಟಿ ವಿಲ್ ರಿಮೈನ್ ಸೇಮ್ ಆಫ್ ಆಲ್ ದ ಬ್ರೈಟ್ ಬ್ಯಾಂಡಸ್ ಇನ್ ಇಂಟರ್ಫರೆನ್ಸ್, ವೆರಾಸ್ ಇಂಟೆನ್ಸಿಟಿ ಗೋಸ್ ಆನ್ ರೆಡ್ಯೂಸಸ್ ಇನ್ ದ ಡಿಫ್ರಾಕ್ಷನ್ ಹೇಳಿದ್ರಾಯ್ತು. ಯಾವುದೇ ಕಾರಣಕ್ಕೂ ಈ ಕ್ವಶನ್ನ ಮಿಸ್ ಮಾಡಿಬಿಡಿ ಪೋಲರೈಡ್, ಯಾಕೆಂದರೆ 1 ಮಾರ್ಕಿಗೆ ಬೇಕಾದ್ರೆ ಬರ್ಬೋದು. ಅಪ್ಲಿಕೇಶನ್ ಆಫ್ ಪೋಲರೈಡ್ ಏನು ಅಂತ, ಇಟ್ ಈಸ್ ವಾಟ್ ಆರ್ ದ ಯೂಸಸ್ ಆಫ್ ಪೋಲರೈಡ್ ಅಂತ ಕೇಳ್ಬೋದು. ಹಾಗಾಗಿ ಸೊ ಈ ಕ್ವಶನ್ನ ಮಿಸ್ ಮಾಡಿಬಿಡಿ ಈ ಚಾಪ್ಟರಿಂದ. ನೆಕ್ಸ್ಟ್, ಪ್ರೊಸೀಡಿಂಗ್ ಫರ್ದರ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಆಟಮ್ಸ್. ಆಟಮ್ಸಲ್ಲಿ ಬೋರ್ಸ್ ಪಾಸ್ಚುಲೇಟ್ ಒಂದು ಕ್ವಶನ್ನು, 3 ಪಾಸ್ಚುಲೇಟ್ ಇದೆ. ಸಿ 3 ಪಾಸ್ಚುಲೇಟಲ್ಲಿ
ಮೂರು ಪಾಸ್ಟುಲೇಟಲ್ಲಿ ಯಾವ್ಯಾವ್ದು ಆಗುತ್ತೆ ಅಂತ ಹೇಳಿದ್ರೆ, ದ ಫಸ್ಟ್ ಪಾಸ್ಟುಲೇಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಸ್ಟೇಷನರಿ ಆರ್ಬಿಟ್, ಅದನ್ನು ಮೆನ್ಷನ್ ಮಾಡ್ತೀರಾ. ಸೆಕೆಂಡ್ ಪಾಸ್ಟುಲೇಟ್ ದ ಕಂಡೀಷನ್ನ ಮೆನ್ಷನ್ ಮಾಡ್ತೀರಾ. ಒಬ್ರು ಕೇಳ್ತಾ ಇದ್ದಾರೆ, ಎಸ್ ಸರ್ ಲೆನ್ಸ್ ಮೇಕರ್ಸ್ ಡಿರೈವೇಶನ್ ಇಂಪಾರ್ಟೆಂಟಾ ಅಂತ. ನೋಡಿ, 5 ಮಾರ್ಕ್ಸ್ ಇಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಪ್ರಿಸಮ್ಮು ಮತ್ತು ಸ್ಪೆರಿಕಲ್ ಸರ್ಫೇಸ್, ಇದು ಮೂರು 5 ಮಾರ್ಕ್ಸಿನ ಡಿರೈವೇಷನ್ಸು. ಆಸ್ ಆಫ್ ನಾವು ಈ ಚಾಪ್ಟರಿಂದ 5 ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿರೋದ್ರಿಂದ 5 ಮಾರ್ಕ್ಸ್ ಕ್ವಶನ್ನ ಕೇಳೋದಿಲ್ಲ. ಹಾಗಂತ ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ಲೀಸ್ಟ್ ಪ್ರಿಫರೆನ್ಸಿಗೆ ಇಟ್ಕೊಂಡು ಓದಿ. ಸೊ ಫಸ್ಟ್ ಪ್ರಿಫರೆನ್ಸ್ ಗಿವ್ ಇಟ್ 2 and 3 ಮಾರ್ಕ್ಸ್, ಯಾವ್ಯಾವ್ದು ಬರುತ್ತೆ ಅದು. ಕೊನೆಗೆ ಟೈಮ್ ಇದ್ದಾಗ ಅದನ್ನು ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡಿದ್ರೆ ಸಾಕು. ಅಕಸ್ಮಾತ್ ಏನಾದ್ರು ಅಪ್ಪಿ ಕೊಟ್ಬಿಟ್ರೆ ಇಟ್ ವಿಲ್ ಹೆಲ್ಪ್ ಯು. ಎನಿವೇ, ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ ಫಾರ್ ದ ಬೆಸ್ಟ್. ನೋಡ್ಬಿಡೋದು, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾನು 2 ಮಾರ್ಕ್ಸಿಗೆ ಕೇಳಬಹುದು. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನಲ್ಲಿ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೇಳ್ಬೋದು. ಅಥವಾ ಇದರ ಜೊತೆಗೆ ಇನ್ನೇನು ಕೇಳಬಹುದು ಅಂತಂದರೆ, ಐನ್ಸ್ಟೀನ್ಸ್ ಕಂಡೀಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು. ಬಟ್ ಅದು 5 ಮಾರ್ಕ್ಸಿಗೆ ಸ್ಪ್ಲಿಟ್ ಕ್ವಶನ್ನಿಗೆ ಅಂತ ತಗೊಳ್ಳೋಣ, ಇಲ್ಲಿ ಬೇಡ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ ಇಲ್ಲಿ ಫಿಕ್ಸ್ ಆಗ್ತೀರಿ ನಾವು. ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಅಥವಾ ಸಮ್ ಡೆಫಿನೇಷನ್ಸ್, ಇಲ್ಲಿ ವಿ ವಿಲ್ ಪುಟ್ ಇಟ್ ಇನ್ ದಿಸ್ ವೇ ಇನ್ಸ್ಟೆಡ್ ಆಫ್ ಪುಟಿಂಗ್ ಇಟ್ ಆಸ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸು ಡೆಫಿನೇಷನ್ಸ್ ಅಂತ ಹೇಳೋದಕ್ಕಿಂತ ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೀನಿ. ಎಸ್ಪೆಷಲಿ ಫ್ರಮ್ ದ ನ್ಯೂಕ್ಲಿಯೈಯಿಂದ ಒಂದು ಕಲ್ತ್ಕೊಂಡು ಹೋಗಿ, ತುಂಬ ಸುಲಭ ಇರುತ್ತೆ. 3 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬರುತ್ತೆ. ದೇರ್ ವಿಲ್ ಬಿ ಎ ಪ್ರಾಬ್ಲಮ್ ರಿಲೇಟೆಡ್ ಟು 3 ಮಾರ್ಕ್ಸ್. ಯಾವುದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ ಅಂತಂದರೆ, ಪ್ರಾಬ್ಲಮ್ಮು ಇಟ್ ವಿಲ್ ಬಿ ರಿಲೇಟೆಡ್ ಟು ಬೈಂಡಿಂಗ್ ಎನರ್ಜಿ ಇಟ್ ಸೆಲ್ಫ್. ಒಂದು ಈಕ್ವೇಷನ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ದ ಎನರ್ಜಿ ರಿಲೀಸ್ಡ್ ಇನ್ ದ ರಿಯಾಕ್ಷನ್ ಅಂತ ಕೇಳಬಹುದು. ಅಥವಾ ನೀವೇ ಈಕ್ವೇಷನ್ ಬರೀಬೇಕಾಗ್ಬೋದು. ಬರೆದು ಅವರು ಮಾಸ್ ಆಫ್ ಪ್ರೋಟಾನು ಮಾಸ್ ಆಫ್ ನ್ಯೂಟ್ರಾನ್ ಕೊಟ್ಟಿರ್ತಾರಲ್ಲ, ಮಿಸ್ ಮಾಡಲೇಬೇಡಿ. ದಿಸ್ ಈಸ್ ಅನದರ್ BBQ. ಬಂದೇ ಬರುತ್ತೆ ಕ್ವಶನ್. ಐ ಆಮ್ ಸ್ಟ್ರೆಸಿಂಗ್ ಇಟ್ ಔಟ್, ಇದು ಬಂದೇ ಬರುತ್ತೆ ಕ್ವಶನ್ನು. ನ್ಯೂಕ್ಲಿಯೈಯಲ್ಲಿ 3 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. Okay, proceeding further, yes, coming to the last chapter, that is band theory of solids ಗೆ ಬಂದರೆ, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಲ್ಲಿ ಏನು ಹೇಳ್ತೀವಿ ನಾವು, ಮೇಜರ್ಲಿ ಸೆಮಿಕಂಡಕ್ಟರ್ಸ್ ಅಲ್ಲಿ ಬರುವಂಥದ್ದು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಯೂಸಿಂಗ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಂಡಕ್ಟರ್ಸ್, ಓಕೆ, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಇದೆಯಲ್ವಾ, ಸಾಕಷ್ಟು ಸಲ ಮಾಡಿದ್ದೀರಾ. ಸೊ ಇದನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಅದು ಬಿಟ್ಟರೆ P ಟೈಪ್ ಮತ್ತು N ಟೈಪ್ ಸೆಮಿಕಂಡಕ್ಟರ್ ಇದೆ ಡಿಫ್ರೆನ್ಸಸ್ಸು. ಏನು ಬರೀತೀರಾ P ಟೈಪ್ ಆ್ಯಂಡ್ N ಟೈಪಲ್ಲಿ ಅಂದರೆ, P ಟೈಪಲ್ಲಿ ಯು ಆರ್ ಗೋಯಿಂಗ್ ಟು ಸೇ ಹೋಲ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್ಸ್, whereas N type electrons are the majority carriers. P type are got by doping with a trivalent impurity, whereas N type we are going to dope with pentavalent impurity. Fine. ಇದು ಮುಗಿದ ಮೇಲೆ, ಎಸ್, ಫ್ಯೂ ಪೀಪಲ್ ಆರ್ ಆಸ್ಕಿಂಗ್, ಸರ್ ಪ್ರಾಬ್ಲಮ್ ಯಾವ ಲೆಸನ್ ಇಂದ ಬರಬಹುದು, 5 ಮಾರ್ಕ್ಸ್ ಯಾವುದರಿಂದ ಬರಬಹುದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅದಷ್ಟನ್ನು ನಾನೀಗ 2-3 ಮಾರ್ಕ್ಸ್ ಆದಮೇಲೆ ತಗೋತೀನಿ. ಜಸ್ಟ್ ಬಿ ಪೇಷಂಟ್ ಆ್ಯಂಡ್ ವೇಟ್ ಫಾರ್ ಇಟ್. ನಾವು ಇದಿಷ್ಟು ಆದಮೇಲೆ ಮೀನ್ಸ್ P ಟೈಪು ಮೆಜಾರಿಟಿ ಕ್ಯಾರಿಯರ್ಸ್, ಮೈನಾರಿಟಿ ಕ್ಯಾರಿಯರ್ಸ್ 2 ಡಿಫರೆನ್ಸ್ ಆಗೋಯ್ತು. ಇದರಲ್ಲಿ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ, ಅದರಲ್ಲಿ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕ್ತೀನಿ ಅನ್ನೋದು ಆಗೋಗುತ್ತೆ. ಬಟ್ ತುಂಬ ರೇರ್ಲಿ ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳಬಹುದು, ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರು. ಅದು 2 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಈ ಸಲ ಇನ್ನೊಂದು ಕ್ವಶನ್ ಅಬ್ಸರ್ವ್ ಮಾಡಿದ್ದೀವಿ, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ. Write the circuit diagram of a full wave rectifier with its input and output waveforms ಅಂತ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ 1 ಮಾರ್ಕು, ಇನ್ಪುಟ್ AC ವೇವ್ ಫಾರ್ಮ್ 1 ಮಾರ್ಕು, ಔಟ್ಪುಟ್ AC ವೇವ್ ಫಾರ್ಮ್ಗೆ ಇನ್ನೊಂದು ಮಾರ್ಕು ಕೊಡ್ತಾರೆ. ಸೊ ದೀಸ್ ವರ್ ದ ಕ್ವಶನ್ಸ್ ವಿಚ್ ಯು ಗೋ ಥ್ರೂ ಇಟ್ ಒನ್ಸ್. ಶ್ಯೂರ್ಲಿ ಐ ಕ್ಯಾನ್ ಅಶ್ಯೂರ್ ದಟ್ ಯು ವಿಲ್ ಗೆಟ್ ಎ ಗುಡ್ ಸ್ಕೋರ್. ಔಟ್ ಆಫ್ 25 ಮಾರ್ಕ್ಸಿಗೆ ಒಳ್ಳೆ ಸ್ಕೋರ್ ಅಂತೂ ಬರುತ್ತೆ. ಇದು 2-3 ಮಾರ್ಕ್ಸಿನ ಕ್ವಶನ್ಸ್ ಆಯಿತು. Now, I'll be shifting to the 5 marks question. 5 ಮಾರ್ಕ್ಸಿನ ಕ್ವಶನ್ಸಿನ ಬಗ್ಗೆ ಮಾತಾಡೋಣಂತೆ. ಈಗ ಯಾವ್ಯಾವ ಕ್ವಶನ್ಸು ಯಾವ್ಯಾವ ಚಾಪ್ಟರಿಂದ ಬರುತ್ತೆ, ಎಲ್ಲೆಲ್ಲಿಂದ ತಗೋಬಹುದು, ಎಷ್ಟನ್ನು ಓದಬಹುದು ಅಂತ ಆಲ್ರೆಡಿ ಒಂದು ಸೆಷನ್ ಮಾಡಿದ್ದೀವಿ. ಬಟ್ ಯಾರ್ಯಾರು ನೋಡ್ಕೊಂಡಿರಲಿಲ್ಲ ಅವರಿಗೆ ಈ ಸೆಷನ್ನು ಹೆಲ್ಪ್ ಆಗಬಹುದು. ಸಿನ್ಸ್ ವಿ ಸೆಡ್ ದಟ್ 5 ಮಾರ್ಕ್ಸಿನ ಕ್ವಶನ್ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸಿಂದ ಬರುತ್ತೆ ಅಂತ ಹೇಳಿರೋದ್ರಿಂದ, expression for potential due to an isolated point charge V equal to 1/4 pi epsilon naught
Q ಡಿವೈಡೆಡ್ ಬೈ R ಡಿರೈವೇಷನ್ ಮಾಡ್ತಿರಲ್ಲ ಇದು ಆ್ಯಕ್ಚುಲಿ ಇದು 5 ಮಾರ್ಕ್ಸಿಗೆ ಅಲ್ಲ 4 ಕೇಳ್ತಾರೆ. ಇನ್ನೊಂದು ಮಾರ್ಕ್ಸಿಗೆ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಅಲ್ಲಿಗೆ 1 ಮಾರ್ಕು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗುತ್ತೆ, ಇನ್ನೊಂದು 4 ಮಾರ್ಕು ಇದಕ್ಕಾಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಕ್ವಶನ್ನು ಕೇಳುವಂತಹ ಸಾಧ್ಯತೆ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಈಚೀಚೆಗೆ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ capacitance of a parallel plate capacitor with air as the dielectric medium, 4 marks, and give the expression with material as a dielectric medium adnu keltare, adike 1 mark irutte. Anyway, now coming to the next question, balancing condition of Wheatstone network. ನಿಮಗೆ ಗೊತ್ತಿದೆ PQRS ಅಂತ ಬೇಕಾದ್ರೂ ತಗೊಳ್ಳಿ, R1 R2 R3 R4 ಅಂತನಾದ್ರೂ ತಗೊಳ್ಳಿ, ಬ್ಯಾಲೆನ್ಸಿಂಗ್ ಕಂಡೀಷನ್ನು ಡಿರೈವೇಷನ್ ಮಾಡ್ತೀರಾ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನಗೆ ಇನ್ನೆರಡು ಕ್ವಶನ್ ಬರುತ್ತೆ. ಅದು ಈಕ್ವಾಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಐದರ್ ದ ಸೆಲ್ಸ್ ಇನ್ ಸೀರೀಸ್ ಅಥವಾ ಪ್ಯಾರಲಲ್. ಇದು ಸಪ್ರೇಟ್ ಕ್ವಶನ್ಸು, ನಾನು ಒಂದೇ ಕ್ವಶನ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೆಲ್ಸ್ ಇನ್ ಸೀರೀಸ್ ಅಥವಾ ಸೆಲ್ಸ್ ಇನ್ ಪ್ಯಾರಲಲ್. ಇಲ್ಲೂ ಅಷ್ಟೇ ಎಫೆಕ್ಟಿವ್ EMFನ ಕ್ಲೀನಾಗಿ ಬರೀಬೇಕು, ಡಯಾಗ್ರಾಮ್ನ ಬರೀಬೇಕು ಎಫೆಕ್ಟಿವ್ EMFದು, ಕರೆಂಟಿನ ಡೈರೆಕ್ಷನ್ ತೋರಿಸ್ಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ನ ಕ್ಲೀನಾಗಿ ಮೆನ್ಷನ್ ಮಾಡಿ. ನೋಡಿ ಈ ರೀತಿ ಸೀರೀಸಲ್ಲಿದೆ ಅಂದರೆ ಸ್ವಲ್ಪ ದೂರ ಸೆಲ್ಸನ್ನು ಬರೆದು ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ E1 R1 E2 R2 ಸ್ವಲ್ಪ ಕ್ಲೀನಾಗಿ ಬರೀರಿ. ಯಾವುದೇ ಕಾರಣಕ್ಕೂ ನ ಕ್ಯಾಪಿಟಲ್ ಲೆಟರ್ ಈ ಥರ ಬರೀಬೇಡಿ. ಡೋಂಟ್ ಡೂ ದಿಸ್ ಬಿಕಾಸ್ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಗೋಗುತ್ತೆ. ಯು ನೀಡ್ ಟು ರೈಟ್ ದ ಇನ್ ದಿಸ್ ಕರ್ವ್ಡ್ ಫಾರ್ಮ್ಯಾಟ್ ಇಟ್ ಸೆಲ್ಫ್, ಈ ಥರನೇ ಬರೀಬೇಕು ಸೊ ಮೇಕ್ ಶೂರ್ ದಟ್ ಯು ಡೆಸಿಗ್ನೇಟ್ ಇಟ್ ಪ್ರಾಪರ್ಲಿ. ಯಾಕೆಂದರೆ ಕ್ಯಾಪಿಟಲ್ ಬರೆದುಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ, ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಬರುತ್ತೆ ಅಪಾರ್ಟ್ ಫ್ರಮ್ ದಿಸ್. ಎಸ್, ಸಿಗ್ಮಾ ಈಕ್ವಲ್ ಟು NE ಸ್ಕ್ವೇರ್ ಟೌ ಬೈ M. ದಿಸ್ ಈಸ್ ಎ ಹಾಟ್ ಕ್ವಶನ್ ಅಂತ ಕರಿತೀನಿ. ಅಂದರೆ ಕೇಳುವಂತಹ ಕ್ವಶನ್ನು ಅಂತ, ನಾಟ್ ದ ಹೈಯರ್ ಆರ್ಡರ್ ಕ್ವಶನ್, ಕೇಳುವಂತಹ ಕ್ವಶನ್ನು ಅಂತ ಕರಿತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಯಶ ಕೇಳ್ತಾ ಇದ್ದಾರೆ ವಾಟ್ ಅಬೌಟ್ 3 ಮಾರ್ಕ್ಸ್ ನ್ಯೂಮರಿಕಲ್ ಫ್ರಮ್ ನ್ಯೂಕ್ಲಿಯೈ ಅಂತ. ನಾನು ಅವಾಗಲೇ ಹೇಳ್ದಂಗೆ ನ್ಯೂಮರಿಕಲ್ಲು 3 ಮಾರ್ಕ್ಸಿಂದ ಬರುತ್ತೆ, ಬೈಂಡಿಂಗ್ ಎನರ್ಜಿ ಮೇಲೆ ಬರುತ್ತೆ ಅಥವಾ ಎನರ್ಜಿ ರಿಲೀಸ್ ಮೇಲೆ ಬರುತ್ತೆ. ಓಕೆ, ಸೊ ಮತ್ತೆ ರವಿಕುಮಾರ್ ಕೇಳ್ತಾ ಇದ್ದೀರಾ ಸರ್ ಫುಲ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಏನು ಅಂತ. ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಬರ್ತಾ ಇದ್ದೀನಿ ಅಲ್ಲಿಗೆ. ಐ ಆಮ್ ಟೇಕಿಂಗ್ ಒನ್ ಆಫ್ಟರ್ ದ ಅದರ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಬರ್ತೀನಿ ಅಲ್ಲಿಗೂ. ಜಸ್ಟ್ ವೆಯ್ಟ್ ಫಾರ್ ದ ಮೂಮೆಂಟ್. ಆ್ಯಂಡ್ ಕಂಡಕ್ಟಿವಿಟಿ ಯೂಸಿಂಗ್ ಓಮ್ಸ್ ಲಾ, ದೇವೇಗೌಡ್ರೆ ಬಂದಿದ್ದೀನಿ ನೋಡಿ. ಸಿಗ್ಮಾ ಈಕ್ವಲ್ ಟು NE ಸ್ಕ್ವೇರ್ ಟೌ ಬೈ M. ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್. ಯೂಶಲಿ ಕೇಳೋ ಅಂಥದ್ದು ಯೂಸಿಂಗ್ ಓಮ್ಸ್ ಲಾ ರೆಸಿಸ್ಟಿವಿಟಿ ಈಕ್ವೇಷನ್ನ ತಗೊಂಡು ಯು ಆರ್ ಗೋಯಿಂಗ್ ಟು ವರ್ಕ್ಔಟ್ ಓವರ್ ದೇರ್. ಸೊ ಈ ಕ್ವಶನ್ನು ಬರುತ್ತೆ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಚಾಪ್ಟರ್ಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಯಾವುದು? ಇಟ್ ಈಸ್ ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದರಲ್ಲಿ 5 ಮಾರ್ಕ್ಸು ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಆನ್ ದ ಆಕ್ಸಿಯಲ್ ಲೈನ್, ಆಫ್ ಕೋರ್ಸ್ ಆನ್ ದ ಆಕ್ಸಿಯಲ್ ಲೈನ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಯಾವುದಿದೆ ಎಕ್ಸ್ಪ್ರೆಷನ್ನು? B ಈಕ್ವಲ್ ಟು μ0/4π 2π NIR ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್ ಪ್ಲಸ್ X ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2. ಈ ಡಿರೈವೇಷನ್ನು ಈ ಚಾಪ್ಟರಿಂದ ಒಂದು 5 ಮಾರ್ಕ್ಸ್ ಕ್ವಶನ್ನು 100% ಬರುತ್ತೆ. ಅದರಲ್ಲಿ ಈ ಕ್ವಶನ್ನಿನ ಪ್ರಾಬಬಿಲಿಟಿ 60% ಇದನ್ನು ಕೇಳ್ತಾರೆ. ಹಾಗಾದರೆ ವಾಟ್ ಅಬೌಟ್ ದ ರಿಮೈನಿಂಗ್ 40%? ಯಾವ ಕ್ವಶನ್ಗೆ ಪ್ರಾಬಬಲ್ ಇದೆ ಅಂದರೆ ಇಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್. F/L ಈಕ್ವಲ್ ಟು μ0/4π 2I1I2 ಡಿವೈಡೆಡ್ ಬೈ D. ಈ 2 ಕ್ವಶನ್ನ ಓದ್ಕೊಂಡು ಹೋಗಿ ಸ್ಟೂಡೆಂಟ್ಸ್, 100% ಒಂದು ಕ್ವಶನ್ ಬಂದೇ ಬರುತ್ತೆ. ಫೈನ್, 100% ಕ್ವಶನ್ ಒಂದು ಬಂದೇ ಬರುತ್ತೆ. ಓಕೆ, ಸೊ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಆರ್ expression for magnetic field due to a circular current carrying conductor will be of sure questions ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಕಮಿಂಗ್ ಟು ದ, ಇಲ್ಲಿ ಒಂದು ಕ್ವಶನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಯಾವುದು ಅಂದರೆ ಇಟ್ ಈಸ್ ವೇವ್ ಆಪ್ಟಿಕ್ಸ್. ತಗೋತೀನಿ ಅದನ್ನು. ಅದಕ್ಕಿಂತ ಮುಂಚೆ ಐ ವಿಲ್ ಫಿನಿಶ್ ಇಟ್ ಆಫ್ ದಿಸ್. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್
ಆರ್ ಫುಲ್ ವೇವ್ ರೆಕ್ಟಿಫೈಯರ್ 5 ಮಾರ್ಕ್ಸು. ಅಲ್ಲಿಗೆ ಡಯಾಗ್ರಾಮ್ ಫೆಚಸ್ ಯು 2 ಮಾರ್ಕ್ಸ್, ಎಕ್ಸ್ಪ್ಲನೇಷನ್ ಫೆಚಸ್ ಯು 3 ಮಾರ್ಕ್ಸ್. 3 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ಪಾಸಿಟಿವ್ ಸೈಕಲಲ್ಲಿ ಏನಾಗುತ್ತೆ, ನೆಗೆಟಿವ್ ಸೈಕಲಲ್ಲಿ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಪ್ರೊಸೀಡ್ ಫರ್ದರ್ ವಿತ್ ದ ಯಾವ ಥರ ಪಲ್ಸೇಟಿಂಗ್ ಡಿ ಸಿ ಬರುತ್ತಾ ಅಥವಾ ಫುಲ್ ಡಿ ಸಿ ಬರುತ್ತಾ. ಫುಲ್ ವೇವಲ್ಲಾದರೆ ಫುಲ್ ಡಿ ಸಿ ಬರುತ್ತೆ, ಹಾಫ್ ವೇವ್ ರೆಕ್ಟಿಫೈರಲ್ಲಾದರೆ ಪಲ್ಸೇಟಿಂಗ್ ಡಿ ಸಿ ಬರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ನಾನು ಪರ್ಪಸ್ಫುಲಿ ಒಂದು ಕ್ವಶನ್ನ ನಾನಿಲ್ಲಿ ಒಮಿಟ್ ಮಾಡಿದ್ದೀನಿ. ಯಾವುದರ ಮೇಲೆ ಆ ಕ್ವಶನ್ನ ನಾನು ಇಲ್ಲಿ ಒಮಿಟ್ ಮಾಡಿರೋದು ಅಂದರೆ ಇಟ್ ಈಸ್ ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸಿಂದ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಈ ವೇವ್ ಆಪ್ಟಿಕ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರಬಹುದು. ಇನ್ನೊಂದು ಡ್ಯುಯಲ್ ನೇಚರಿಂದ 5 ಮಾರ್ಕ್ಸ್ ಕ್ವಶನ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ 5 ಮಾರ್ಕ್ಸ್ ಕ್ವಶನ್ನು. ದಿಸ್ ದೇ ಹ್ಯಾವ್ ಮೇಡ್ ಇಟ್ ಶ್ಯೂರ್ ಇಟ್ ವಿಲ್ ಬಿ ಎ ಸ್ಪ್ಲಿಟ್ ಕ್ವಶನ್ಸ್ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಸ್ಪ್ಲಿಟ್ ಕ್ವಶನ್ಸ್ ಅಂದ್ರೇನು, ಇಟ್ ಈಸ್ ಐದರ್ ಇಟ್ ಕ್ಯಾನ್ ಬಿ 2+2+1 ಆಗ್ಬೋದು, ಅಥವಾ 1+1+1 3 ಆಗ್ಬೋದು, ಅಥವಾ ಇಟ್ ಕ್ಯಾನ್ ಬಿ 2+3 ಆಗ್ಬೋದು. ಓಕೆ, ಸೊ ಈ ವೇವ್ ಆಪ್ಟಿಕ್ಸಲ್ಲಿ ಏನು ಕ್ವಶನ್, ಫಸ್ಟ್ ಡ್ಯುಯಲ್ ನೇಚರ್ ಮುಗಿಸ್ಬಿಡೋಣ, ಆಮೇಲೆ ವೇವ್ ಆಪ್ಟಿಕ್ಸಿಗೆ ಬರೋಣ. ಇದರಲ್ಲಿ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್, ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ ಅಥವಾ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಒಂದು ಕ್ವಶನ್ ಆದರೆ, ಇನ್ನೊಂದು ಕ್ವಶನ್ನು ಇಟ್ ಈಸ್ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್. ಇದೆರಡರಲ್ಲಿ ಯಾವುದು ಬೇಕಾದ್ರೂ ಕೇಳ್ಬೋದು. ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರಾಬಬಿಲಿಟಿ ಗೊತ್ತಿಲ್ಲ ನನಗೆ, ಹಾಗಾಗಿ ಇವೆರಡು ಕ್ವಶನ್ನ ನಾನು ಕೊನೆಗೆ ಇಟ್ಕೊಂಡೆ. ಸ್ಪ್ಲಿಟ್ ಕ್ವಶನ್ ಆಗಿರೋದ್ರಿಂದ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ 3 ಮಾರ್ಕ್ಸಿಗೆ ಕೇಳಿ ಜೊತೆಗೆ ಒಂದು ಯಾವ್ದಾರ ಒಂದು ಸಣ್ಣದ ಡೆಫಿನೇಷನ್ ಕೇಳ್ಬೋದು, ಅಥವಾ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸಲ್ಲಿ ಅದರ ಗ್ರಾಫ್ಗಳನ್ನು ಕೇಳ್ಬೋದು. ಆ ಥರ ಆಗುತ್ತೆ. ವೇವ್ ಆಪ್ಟಿಕ್ಸಿಗೆ ಬಂದರೆ ಇಲ್ಲಿ ದೇ ಮೇ ಆಸ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕೇಳ್ಬೋದು, ಥಿಯರಿ ಆಫ್ ಇಂಟರ್ಫರೆನ್ಸು, ಅಥವಾ ದೇ ಮೇ ಗೋ ವಿತ್ ದ ಡಿಫ್ರಾಕ್ಷನ್. ಸ್ವಲ್ಪ ಕಿರಿಕ್ ಕ್ವಶನ್ ಇರೋದ್ರಿಂದ ಅದನ್ನು ನಾನಿಲ್ಲಿ ಸೈಡ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಕ್ವಶನ್ಸ್ ರಿಲೇಟೆಡ್ ಟು ಇಟ್, ಶ್ಯೂರ್ಲಿ ವಿ ವಿಲ್ ವರ್ಕ್ ಇಟ್ ಆನ್ ಟು ಇಟ್. ಇಲ್ಲಿ ಇನ್ನೊಂದು 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದು ಅಂತ ಈಗ ಹಾಕಿದರೆ ನಿಮ್ಮ ಫ್ರೆಂಡ್ಸೇ, ಇಟ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ. I=NAVD ಡಿರೈವೇಷನ್ನು ಕೇಳೋವಂಥ ಸಾಧ್ಯತೆ ಇರುತ್ತೆ. ಬಟ್ ನಾವು ಕಮಿಂಗ್ ಟು ದ ಲಾಸ್ಟ್ ಪೋರ್ಷನ್, ಈಗ ಪ್ರಾಬ್ಲಮ್ಸ್ ಯಾವುದರಿಂದ ಹೇಳಿ ಸರ್, ಪ್ರಾಬ್ಲಮ್ಸ್ ಯಾವುದರಿಂದ ಹೇಳಿ ಸರ್ ಅಂತ ತುಂಬ ಕೇಳ್ತಾ ಇದ್ದೀರಲ್ಲ. ನೌ ಐ ಆಮ್ ಕಮಿಂಗ್ ಟು ದ ಪ್ರಾಬ್ಲಮ್ ಸೆಷನ್. ಪ್ರಾಬ್ಲಮ್ಸಿಗೆ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ ಸಮೇತ ಹೇಳ್ತೀನಿ. ಕ್ವಶನ್ ನಂಬರ್ 45, ಕ್ವಶನ್ ನಂಬರ್ 45 ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಇದರಲ್ಲಿ ಐದರ್ ಜಾಸ್ತಿ ಪ್ರಿಫರೆನ್ಸು ಟ್ರಯಾಂಗಲ್ಲು ಅಥವಾ ರೆಕ್ಟ್ಯಾಂಗಲ್, ಸ್ಕ್ವೇರ್. ಟ್ರಯಾಂಗಲ್ ಅಥವಾ ಸ್ಕ್ವೇರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಫೈನ್, ಸ್ಕ್ವೇರ್ ಅಥವಾ ಟ್ರಯಾಂಗಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಅನ್ಕೋತೀನಿ. ರೈಟ್. ಸೊ ಇಲ್ಲಿ ಯಾರೋ ಒಬ್ರು ಸ್ಟೂಡೆಂಟ್ ಕೇಳಿದ್ದೀರಾ, ಎಸ್ ಅನನ್ಯ ಕೇಳಿದ್ದೀರಾ, ಸರ್ ಟೆಲ್ ಅಬೌಟ್ ವಿದ್ಯಾಮೃತ ಕೋರ್ಸ್ ಅಂತ. ಎಸ್, ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು. ಇಲ್ಲಿ ವಿದ್ಯಾಮೃತ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ಲಿ ಫಾರ್ ದ PU ಸ್ಟೂಡೆಂಟ್ಸ್ ಹೂ ಆರ್ ಕಾನ್ಸಂಟ್ರೇಟಿಂಗ್ ಆನ್ CET. KCET 2024 ಬರೆಯೋರಿಗೆ 2 ನಿಮಿಷ ಅದ್ರ ಬಗ್ಗೆ ಸ್ಪೆಂಡ್ ಮಾಡ್ತೀನಿ, ಸಿನ್ಸ್ ಯು ಹ್ಯಾವ್ ಆಸ್ಕ್ಡ್ ಫಾರ್ ಇಟ್. ಸೊ ರಾಮಕೃಷ್ಣ ಮಠ, ವಿಕಸನ ಫೌಂಡೇಶನ್ನು, BNMIT ಇನ್ಸ್ಟಿಟ್ಯೂಟು, ಈ ಥರ ಒಂದು, ಮತ್ತು ಟೀಚರ್, ನಾವಿಷ್ಟು ಜನ ಇನ್ನೊಂದಷ್ಟು ಜನ ಸೇರಿಕೊಂಡು ವಿದ್ಯಾಮೃತ 2024 ಅಂತ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ನಿಮ್ಗಳಿಗೆ ವಿ ಆರ್ ಗೋಯಿಂಗ್ ಟು ಗಿವ್ ಆಫ್ಲೈನ್, ಆನ್ಲೈನ್ ಕಂಪ್ಲೀಟ್ ಕ್ರ್ಯಾಶ್ ಕೋರ್ಸ್ ಫಾರ್ ದ KCET 2024. 24ನೇ ತಾರೀಕಿಂದ ಈ ಪ್ರೋಗ್ರಾಮ್ ಶುರುವಾಗ್ತಿದೆ. ಮಾರ್ಚ್ 24ನೇ ತಾರೀಕಿಂದ ಫಸ್ಟ್ 10 ಡೇಸ್, ಮಾರ್ಚ್ 24th ಮಾರ್ಚ್ 31st ತನಕ ಏನು 10 ಡೇಸ್, ಮಾರ್ಚ್ 2nd ತನಕ, ಏಪ್ರಿಲ್ 2nd ತನಕ 10 ಡೇಸ್ ಏನಿದೆ ಅದರಲ್ಲಿ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಆಫ್ಲೈನ್ ಮೋಡ್ ಕ್ಲಾಸಸ್. ಸೊ 2 ದಿನ ಫಿಸಿಕ್ಸ್, 2 ದಿನ ಕೆಮಿಸ್ಟ್ರಿ, 2 ದಿನ ಮ್ಯಾಥಮೆಟಿಕ್ಸ್, 2 ದಿನ ಬಯಾಲಜಿ. ನಾವು ಇಂಪಾರ್ಟೆಂಟ್ ಚಾಪ್ಟರ್ಸ್, ಶಾರ್ಟ್ ಕಟ್ಸ್, ಬೇಸಿಕ್ ಬೊನಾನ್ಸಾ, ಗ್ರಾಫಿಕಲ್ ಕ್ವಶನ್ಸು, NCERT ಎಕ್ಸಾಂಪ್ಲರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಈ ಥರ ಒಂದಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಮೆಟೀರಿಯಲ್ಲು ವಿತ್ ಎ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ವಿ ಆರ್ ಗೋಯಿಂಗ್ ಟು ಕಮ್ ಆ್ಯಂಡ್ ಡೆಲಿವರ್ ಯು ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ವಿಲ್ ಕವರ್ ಅಪ್ ದ ಎಂಟೈರ್ ಸಿಲೆಬಸ್ ವಿತಿನ್ 8 ಡೇಸ್. ಇನ್ನು 2 ದಿನ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಅಂತ ನೋಡೋದಕ್ಕೆ ಮಾಕ್ ಎಕ್ಸಾಮ್ನ ಕೊಡ್ತೀವಿ. ಇದಾದ ಮೇಲೆ ಟೀಚರ್ ಆ್ಯಪ್, ನಮ್ಮದೇ ಟೀಚರ್ ಆ್ಯಪ್ ಇದೆ. ಅದರಲ್ಲಿ ಚಾಪ್ಟರ್ ವೈಸ್ ಸಿನಾಪ್ಸಿಸ್,
ಪ್ರಾಬ್ಲಮ್ ಸಾಲ್ವ್ಡ್ ಫ್ರಮ್ ಈಚ್ ಸಬ್ಜೆಕ್ಟ್. ಯು ಹ್ಯಾವ್ ಅರೌಂಡ್ 2000 ಕ್ವಶನ್ ಸಾಲ್ವ್ ಆಗಿರುವಂಥ ಮೆಟೀರಿಯಲ್ ಇದೆ. ಅದನ್ನ ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ಇಟ್ ಹೌ ಮಚ್ ಎವರ್ ಟೈಮ್ಸ್ ಯು ವಾಂಟ್. ಅವತ್ತಿನ ದಿನ ಸಾಯಂಕಾಲನೇ ನೀವು ಟೆಸ್ಟ್ ತಗೋತೀರಾ. ಟೆಸ್ಟ್ ಆಗ್ತಿದ್ದಂಗೆ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್. ಓಕೆ, ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ರಿಸಲ್ಟ್ಸ್ನ ಅನೌನ್ಸ್ ಆಗುತ್ತೆ. ಈ ಆಫ್ಲೈನ್ ಕ್ಲಾಸಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ದೀರಾ. ಹೆಚ್ಚು ಕಮ್ಮಿ ನಾವು ಒಂದು 25 ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾವು ಈ ಆಫ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ನಾವು ನಿಮ್ಮ ಚಾಟ್ ಬಾಕ್ಸಲ್ಲಿ ನಮ್ಮ ನಂಬರ್ನ ಹಾಕಿದ್ದೀವಿ. ಶ್ಯೂರ್ಲಿ ಕಾಲ್ ದಟ್ ನಂಬರ್, ಯು ವಿಲ್ ಗೆಟ್ ಆಲ್ ಸಾರ್ಟ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇದರ ಜೊತೆಗೆ ನೋಡಿ, ಇದಿಷ್ಟು ಆದಮೇಲೆ ಇಲ್ಲಿ ನೀವು ಯಾವುದೇ ಹೊರಗಡೆ ಕೋಚಿಂಗ್ ಸೆಂಟ್ರಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ತಗೋತೀರಾ ಅಂದರೆ ದೇ ಆರ್ ಗೋಯಿಂಗ್ ಟು ಚಾರ್ಜ್ ಎ huge price. But ಇಲ್ಲಿ under the scholarship program through the Vikasana Foundation we are charging per student. ಒಬ್ಬ ಹುಡುಗನಿಗೆ we are going to give around 200 to 250 pages physics, chemistry, mathematics separate books ಕೊಡ್ತೀವಿ. ಮೆಟೀರಿಯಲ್ ಇರುತ್ತೆ, ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಸೊಲ್ಯೂಷನ್ಸ್, everything will be given at a cost of just 950 rupees. 950 ರೂಪಾಯಿಗೆ ಇಷ್ಟು ಫೆಸಿಲಿಟೀಸು. 10 ದಿನ ಆಫ್ಲೈನ್ ಕ್ಲಾಸ್, 10 ಮೆಟೀರಿಯಲ್ಸು, ಆನ್ಲೈನ್ ಕ್ಲಾಸ್, ಅದರ ಮೆಟೀರಿಯಲ್, ಎವ್ರಿ ಡೇ ಟೆಸ್ಟ್. ಹೌ ಮೆನಿ ಟೆಸ್ಟ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಅಟ್ ದ ಎಂಡ್ ಆಫ್ ದ ಡೇ ಯು ಕ್ಯಾನ್ ಟೇಕ್ ಮಾಕ್ ಎಕ್ಸಾಮ್ಸ್ ಆಲ್ಸೋ ಆನ್ಲೈನಲ್ಲೇ. ಯಾವುದು ಕರೆಕ್ಟು ಯಾವುದು ಸರಿ ಇಲ್ಲ ಅನ್ನೋದು ಇಷ್ಟು ಇನ್ಫಾರ್ಮೇಷನ್ನ ಕೊಡ್ತೀವಿ. ಫಾರ್ ಮೋರ್ ಡೀಟೇಲ್ಸ್ ನೋಡಿ, ನಮ್ಮ ಆ್ಯಪಲ್ಲಿ ನಮ್ಮದು ಫೋನ್ ನಂಬರ್ ಹಾಕಿದ್ದಾರೆ ಚಾಟ್ ಬಾಕ್ಸಲ್ಲಿ. ಜಸ್ಟ್ ಕಾಲ್ ದೆಮ್, ಯು ವಿಲ್ ಗೆಟ್ ಆಲ್ ಸಾರ್ಟ್ಸ್ ಆಫ್ ಇನ್ಫಾರ್ಮೇಷನ್. ಬಟ್ ಮೊದಲ 100 ಮಕ್ಕಳಿಗೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಕಾಲರ್ಶಿಪ್. ದಟ್ ಈಸ್ ಒನ್. ಯಾರು ಫಸ್ಟ್ 100 ರಿಜಿಸ್ಟರ್ ಮಾಡ್ಕೋತಾರೆ, ಅಂದರೆ ಥ್ರೂಔಟ್ ದ ಸ್ಟೇಟ್ ಮಾಡ್ತಾ ಇದ್ದೀವಿ. ಒಂದೊಂದು ಡಿಸ್ಟ್ರಿಕ್ಟಲ್ಲೂ 100 ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ 31 ಜಿಲ್ಲೆ ಇದೆ. 31 ಜಿಲ್ಲೆಯಲ್ಲೂ 100 ಮಕ್ಕಳು ಅಂದರೆ 3000 ಮಕ್ಕಳನ್ನ ನಾವು ರೀಚ್ ಆಗಬೇಕು ಅಂತ ವಿ ಹ್ಯಾವ್ ಟೇಕನ್ ದಿಸ್ ಇನಿಷಿಯೇಟಿವ್. ಹೋಪ್ ಯು ಪೀಪಲ್ ವಿಲ್ ಜಾಯಿನ್ ಫಾರ್ ಇಟ್. ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿರೋರು ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಆಲ್ ದ ಡೀಟೇಲ್ಸ್ ಆರ್ ಅವೈಲಬಲ್. ಈಗ ಚಾಟ್ ಬಾಕ್ಸಲ್ಲಿ ಇನ್ನೊಂದ್ಸಲ ಹಾಕ್ತಾರೆ, ಅಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇಟ್. ರೈಟ್, ಥ್ಯಾಂಕ್ ಯು ಒನ್ಸ್ ಅಗೈನ್. ಜಾಯಿನ್ ವಿದ್ಯಾಮೃತ ಕೋರ್ಸ್ ಇಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್. ಆಫ್ ಕೋರ್ಸ್ ವಿ ಹ್ಯಾವ್ ಡನ್ ಇಟ್ ಇನ್ ಸಚ್ ಎ ವೇ ದಟ್ ಎಂಥ ಹುಡುಗರು CETಯಲ್ಲಿ ಶೈನ್ ಆಗಿ ಬರಬೇಕು, ಯು ನೀಡ್ ಟು ಗೆಟ್ ಪ್ಲೇಸ್ಡ್ ಇನ್ ಎ ಗುಡ್ ಕಾಲೇಜ್ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಈ ಥೀಮ್ನ ತಂದಿದ್ದೀವಿ. Now coming to the 46th question. 46th question is purely related to current electricity. 3 ಥರದ ಕ್ವಶನ್ಸ್ ಓದ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ಕೊಡಿ ಯಾವುದಕ್ಕೆ ಗೊತ್ತಾ? KVL KCL ಹಾಕ್ಬಿಟ್ಟು ಕರೆಂಟ್ ಕಂಡುಹಿಡಿಯೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಎರಡನೇದು ಸೆಲ್ಸ್ ಇನ್ ಸೀರೀಸ್ ಪೊಟೆನ್ಷಿಯಲ್ ಡ್ರಾಪ್ ಕಂಡುಹಿಡಿಯೋದು, ಈ ಥರದ್ದು. ಮೂರನೇದು ಡ್ರಿಫ್ಟ್ ವೆಲಾಸಿಟಿ ಅಥವಾ ಕರೆಂಟಿನ ವೈರು ಅಥವಾ ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿಯೋದು. ಈ ಥರ ಕ್ವಶನ್ಸಿಗೆ 3ನೇ ಪ್ರಿಫರೆನ್ಸನ್ನು ಕೊಡಿ. ಓಕೆ, ಸೊ ಮಲ್ಲಿಕಾರ್ಜುನ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಫೀಸ್ ಎಷ್ಟು ಅಂತ. ಎಸ್ ಹೇಳಿದ್ನಲ್ಲ, 950 rupees ಇಸ್ ದ ಫೀಸ್ ಆಫ್ ವಿದ್ಯಾಮೃತ ಕ್ರ್ಯಾಶ್ ಕೋರ್ಸ್ CET. ನಾವು ಇದು ಕ್ವಶನ್ ನಂಬರ್ 46 ಆಯಿತು. ಕ್ವಶನ್ ನಂಬರ್ 47 ಮತ್ತು 48. 47 ವಿಲ್ ಬಿ ಫ್ರಮ್ AC. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಒಂದೇ ಥರ ಕ್ವಶನ್ ಬರುವಂಥದ್ದು ಯಾವುದು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಸಿಂಪಲ್ ಒನ್. ಸರ್ಕ್ಯೂಟ್ ಕೊಟ್ಟಿರ್ತಾರೆ, ಅಥವಾ LOC-R ಅಥವಾ LC ಅಥವಾ RC ಕೊಟ್ಟಿರ್ತಾರೆ. ಇಂಪಿಡೆನ್ಸ್ ಕಂಡಿಡಿರಿ, ಕರೆಂಟ್ ಕಂಡಿಡಿರಿ, ಅಥವಾ ಪವರ್ ಫ್ಯಾಕ್ಟರ್ ಕಂಡಿಡಿರಿ. ತುಂಬ ಸಿಂಪಲ್ಲು. ಈ 2 ಚಾಪ್ಟರ್ನ ಕ್ಲೀನಾಗಿ ಓದ್ಕೊಳ್ಳಿ. 4ನೇದು ಯಾವುದು ಬರುತ್ತೆ ಅಂದರೆ ಇಟ್ ಈಸ್ ದ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸು ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸೈನ್ ಕನ್ವೆನ್ಷನ್ಸ್ ಇದೆ, ತುಂಬ ಫಾರ್ಮುಲಾಸ್ಗಳಿದೆ. ಹಾಗಾಗಿ ಯು ಕ್ಯಾನ್ ವರ್ಕ್ ಇಟ್ ಔಟ್. ಸೊ ಎಸ್ ನೋಡಿ, ಈಗ ನಾವು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀವಿ. ಎನಿ ಡೌಟ್ಸ್ ರಿಗಾರ್ಡಿಂಗ್ ಎನಿ ಆಫ್ ದ ಕ್ವಾಂಟಿಟೀಸ್ ಯು ಕ್ಯಾನ್ ಕಾಲ್ ಆನ್ ಟು ದಿಸ್ ನಂಬರ್. ನಾನು ಒಂದ್ಸಲ ನಂಬರ್ ಹೇಳ್ತೀನಿ. ಇಟ್ ಈಸ್ 8861022002 8861022002. ಈ ನಂಬರ್ಗೆ ಫೋನ್ ಮಾಡಿ ನಿಮಗೆ ಬೇಕಾದಂಥ ಅಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯುವರ್ ಡೌಟ್ಸ್ ಇರ್ಬೋದು, ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೋದು, ಫಾರ್ ಯುವರ್ ಎಕ್ಸಾಮಿನೇಷನ್ಗೆ ಬೇಕಾದಂಥದ್ದು, ಅಥವಾ ನಮ್ಮ ವಿದ್ಯಾಮೃತ ಕ್ಲಾಸಿಗೆ ಇರ್ಬೋದು. ಅಷ್ಟು ಇನ್ಫಾರ್ಮೇಷನ್ನ ನೀವು ಇದರಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ರೈಟ್ ಸ್ಟೂಡೆಂಟ್ಸ್, this was a clear-cut power boosting session of important questions of 2 ಮತ್ತು 3 marks questions. So hope this session had helped you a lot. ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಫುಲ್ ಸ್ಟ್ರಾಂಗ್ ಆಗಿ ಫೋಕಸ್ಡ್ ಆಗಿ ಓದಿ. ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಯು, ಎವ್ರಿಥಿಂಗ್ ಇಸ್ ಪಾಸಿಬಲ್. ಟೀಚರ್ ಈಸ್ ವಿತ್ ಯು ಆಲ್ವೇಸ್. We will support you. Fine. We'll meet you in the other classes with bio and the other classes, whatever you have asked for. And once again, I wish you all the best for your upcoming second PUC exam. Come out with the flying colors. We'll meet you soon in our Vidyamrita classes. Thank you.